ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ಭಾಗವತ ಕಾರ್ಯಕ್ರಮದ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಗೌರವಪೂರ್ವಕ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಎಂದಿನಂತೆ ಮಂತ್ರದ ಮೂಲಕ ಶುರು ಮಾಡೋಣ. ಓಂ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ಲರಲ್ಲಿ ವಿನಂತಿ, ದಯವಿಟ್ಟು ಕ್ಯಾಮೆರಾನ ಆನ್ ಮಾಡಿ. ತಮ್ಮೆಲ್ಲರನ್ನು ನೋಡುವಂತಹ ಸೌಭಾಗ್ಯ, ನಿಮ್ಮೆಲ್ಲರ ದರ್ಶನ ಭಾಗ್ಯ ನಮಗೆ ಸಿಗ್ಲಿ. ಯಾತಕ್ಕೆ ಅಂದ್ರೆ ಇವತ್ತು ಸೇರಿರ್ತೇವೆ ಎಲ್ಲರೂ. ನಿಮ್ಮೆಲ್ಲರನ್ನ ನೋಡ್ತಾ ನಾವು ಮಾತನಾಡ್ತಾ ಇದ್ರೆ ಎಲ್ಲರೂ ಮುಂದೆ ಇದ್ದೀರಾ ಅನ್ನುವಂತ ಭಾವನೆ ನಮ್ಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವತ್ತು ತುಂಬಾ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷ ಆಗ್ಲಿಕ್ಕೆ ವಾಯ್ಸ್ ಬ್ರೇಕ್ ಆಗ್ತಿದೆ ಅಕ್ಕ. ಯಾತಕ್ಕೆ ಅಂತ ಹೇಳಿದ್ರೆ, ಕೊಡೋದಕ್ಕೆ ನಮ್ಮ ಜೊತೆಗೆ ಪ್ರಭುಜಿ ಅವರೇ. ಈಗ ಕೇಳಿಸ್ತಾ ಇದ್ಯಾ? ವಿಡಿಯೋ ಕ್ಲಿಯರ್ ಇದೆ ಅಮ್ಮ, ಕೇಳಿಸ್ತಿದೆ ಅಕ್ಕ. ಆಡಿಯೋ ನಡುವೆ ಬ್ರೇಕ್ ಆಗ್ತಿದೆ. ಹೌದಾ? ಡಿಯರ್ ಟೀಮ್, ಕ್ಯಾನ್ ಯು ಪ್ಲೀಸ್ ಚೆಕ್ ಒನ್ಸ್? ಈಗ ಕೇಳಿಸ್ತಾ ಇರ್ಬೋದು ಅನ್ಸುತ್ತೆ ನೋಡಿ. ಎಸ್ ಎಸ್ ಅಮ್ಮ, ಈಗ ಕ್ಲಿಯರ್ ಇದೆ. ಕೇಳಿಸ್ತಿದೆ ಅಕ್ಕ. ಓಕೆ ಓಕೆ, ಹಾ, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷ ಆಗ್ಲಿಕ್ಕಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಇವತ್ತು ಕೇವಲ ಕೃಷ್ಣನ ಲೀಲೆಗಳ ಮಾತ್ರ ಕೇಳೋದಿಲ್ಲ ನಾವು, ಅದರ ಜೊತೆಗೆ ಕೃಷ್ಣನ ಹಾಡುಗಳನ್ನು ಕೂಡ, ಭಜನೆಗಳನ್ನು ಕೂಡ ಕೇಳಲಿಕ್ಕಿದ್ದೇವೆ. ಅದನ್ನ ನೆರವೇರಿಸಿಕೊಡೋದಕ್ಕೆ ರಾಮನಾಥ್ ಪ್ರಭು ದಂಪತಿಗಳು ನಮ್ಮ ಜೊತೆಗೆ ಇವತ್ತು ಸೇರಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ಅವರ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಾನು ಪಡ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ಒಳಿತಾಗ್ಲಿ ಅಂತ ಹೇಳಿ ಹಾರೈಸಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಈಗ ನಾವು ಕಾರ್ಯಕ್ರಮವನ್ನ ಶುರು ಮಾಡೋಣ. ನಾವು ನಿನ್ನೆ ನೋಡ್ತಾ ಇದ್ವಿ ಯಾವ ರೀತಿ ಕಂಸ ಕೃಷ್ಣನ ಒಂದು ಅವತಾರಕ್ಕೂ ಮುಂಚೆ ಆಗಿರುವಂತಹ ಎಲ್ಲಾ ಮಕ್ಕಳನ್ನ ಯಾವ ರೀತಿ ಕೊಂದು ಹಾಕ್ತಾ ಇದ್ದಿದ್ದು. ಅದಾದ ನಂತರ ಕೃಷ್ಣನ ಒಂದು ಅವತಾರ ಆಗುವಂತಹ ಸಂದರ್ಭದಲ್ಲಿ ಕಂಸ ಯಾವ ರೀತಿಯ ಒಂದು ತುಂಬಾ ಕಟ್ಟುನಿಟ್ಟಾಗಿರುವಂತಹ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದು ಅಂತ ಹೇಳಿ ನಾವು ನಿನ್ನೆ ನೋಡಿದ್ವಿ. ಆದ್ರೆ ಅದು ಎಲ್ಲಾ ಕಷ್ಟಗಳು ಇದ್ರೂ ಸಹ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾರೆ, ಅವರು ಅಲ್ಲಿ ಅವತಾರ ಆಗ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಕಾರಾಗೃಹದಲ್ಲಿ ಅವತಾರ ಆಗ್ತಾರೆ. ಆ ಕಾರಾಗೃಹದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಆದ ನಂತರ ವಸುದೇವ ಆ ಮಗುವನ್ನ ಎತ್ತಿಕೊಂಡು ತನ್ನ ತಲೆಯ ಮೇಲೆ ಇಟ್ಕೊಂಡು ಯಮುನಾ ನದಿಯನ್ನ ದಾಟ್ಕೊಂಡು ತನ್ನ ಸ್ನೇಹಿತನ ಮನೆಗೆ ಹೋಗ್ತಾರೆ. ಯಾರದು ಸ್ನೇಹಿತ? ನಂದ ಅಂತ ಹೇಳಿ. ಆ ಯಮುನಾ ನದಿಯ ದಡದಲ್ಲಿ ಒಂದು ಮನೆ ಇರುತ್ತೆ. ಅಲ್ಲಿ ನಂದರು ಇರ್ತಾರೆ. ಅವರ ಮನೆಯಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಗುವನ್ನ ಅವರು ತೆಗೆದುಕೊಂಡು ಬಂದು ಆ ಮಗುವನ್ನ, ತಮ್ಮ ಕೈಯಲ್ಲಿರುವಂತಹ ಶ್ರೀ ಕೃಷ್ಣ ಪರಮಾತ್ಮನನ್ನ ನಂದ ಅವರ ಮನೆಯಲ್ಲಿ ಕೊಡ್ತಾರೆ. ಅದಾದ ನಂತರ ಆ ಮಗುವನ್ನ ತೆಗೆದುಕೊಂಡು ಹಿಂದೆ ಬಂದಿರ್ಬೇಕಾದ್ರೂ ಸಹ ಆ ಒಂದು ಸಂದರ್ಭದಲ್ಲಿ ಕಂಸನಿಗೆ ಗೊತ್ತಾಗಿ ಹೋಗ್ಬಿಟ್ಟಿರುತ್ತೆ. ಏನಂತ ಗೊತ್ತಾಗಿರುತ್ತೆ ಅಂದ್ರೆ, ಅಲ್ಲಿ
ಕೃಷ್ಣನ ಜನನ ಆಗೋಗ್ಬಿಟ್ಟಿದೆ. ಇನ್ನೇನು ಕಂಸನ ಸಾವಿಗೆ ಕಾರಣೀಕರ್ತನಾಗಿರುವಂತಹ ದೇವಕಿ ಮತ್ತು ವಸುದೇವರ ಅಷ್ಟಮಿ ಪುತ್ರನ ಜನನ ಆಗೋಗಿದೆ ಅಂತ ಹೇಳ್ಬಿಟ್ಟು ಕಂಸ ಅಲ್ಲಿಗೆ ಬಂದು ನೋಡ್ತಾನೆ. ಪುತ್ರ ಅಂತ ಹೇಳಿರ್ತಾರೆ, ಬಟ್ ಅಲ್ಲಿ ಪುತ್ರಿ ಅಂದ್ರೆ ಮಗು, ಹೆಣ್ಣು ಮಗು ಇರುತ್ತೆ. ಆಗ ದೇವಕಿ ತುಂಬಾ ಪ್ರಾರ್ಥನೆ ಮಾಡ್ತಾಳೆ, ತುಂಬಾನೇ ಬೇಡ್ಕೊಳ್ತಾಳೆ. ಆದ್ರೆ ಕಂಸ ಒಂದು ಕಿಂಚಿತ್ತೂ ಸಹ ಅವನ ಮನಸ್ಸನ್ನ ಮಾರ್ಪಾಡು ಮಾಡ್ಕೊಳ್ಳೋದಿಲ್ಲ. ಆ ಮಗುವನ್ನೂ ಸಹ ಕೊಂದು ಹಾಕ್ಲೇಬೇಕು ಅನ್ನುವಂಥ ಉದ್ದೇಶದಿಂದ ಆ ಮಗುವಿನ ಕಾಲುಗಳನ್ನ ಹಿಡ್ಕೊಂಡು ಸಮಯದಲ್ಲಿಯೇ ಆ ಒಂದು ಹೆಣ್ಣು ಮಗು ಅವನ ಕೈಯಿಂದ ಜಾರಿಕೊಂಡು ಹೋಗಿ ಮೇಲೆ ನಿಂತು ಯೋಗಮಾಯೆ ರೂಪವನ್ನ ತಾಳ್ತಾಳೆ. ಆ ಯೋಗಮಾಯೆ ರೂಪವನ್ನ ತಾಳಿದ ನಂತರ ಅವಳು ಹೇಳ್ತಾಳೆ ಕಂಸನಿಗೆ, ನಿನ್ನ ಅಂತ್ಯ ಖಂಡಿತವಾಗಿಯೂ ಆಗತ್ತೆ. ಅಷ್ಟಮಿ ಪುತ್ರನ ಜನನ ಆಲ್ರೆಡಿ ಆಗೋಗಿದೆ, ನಿನ್ನ ಅಂತ್ಯ ಖಂಡಿತವಾಗಿ ಆಗೇ ಆಗತ್ತೆ ಅಂತ ಹೇಳಿ ಆ ಯೋಗಮಾಯೆ ಆ ಮಾತನ್ನ ಹೇಳಿ ಅಲ್ಲಿಂದ ಕಣ್ಮರೆ ಆಗ್ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟರ ಮಟ್ಟಿಗೆ ಕೋಪ ಕಂಸನಿಗೆ ಹತ್ತಿರಬಹುದು. ಎಷ್ಟೊಂದು ಟೈಮ್ ಹಾಕಿರ್ತಾನೆ, ಎನರ್ಜಿ ಹಾಕಿರ್ತಾನೆ, ಅವನ ಇಂಟೆಲಿಜೆನ್ಸ್ ಎಲ್ಲದನ್ನು ಕೂಡ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾನೆ ಕಂಸ. ಎಷ್ಟು ಹೈಪರ್ ಸೆಕ್ಯೂರಿಟಿಯನ್ನ ಕೊಟ್ಟಿರ್ತಾನೆ ಆ ಕಾರಾಗೃಹಕ್ಕೆ. ಮತ್ತೆ ಅಷ್ಟೇ ಅಲ್ಲದೆ ಎಷ್ಟೋ ತಿಂಗಳುಗಳಿಂದ ಅವ್ನು ವೆಯ್ಟ್ ಮಾಡ್ತಾ ಇರ್ತಾನೆ, ಆ ಮಗು ಹುಟ್ಟಿದ ತಕ್ಷಣ ಸಾಯಿಸ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಏನಾಗೋಗ್ಬಿಟ್ಟಿದೆ, ಅಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರೂ ಕೂಡ ಏನಾಗೋಯ್ತು, ಅವನ ಪ್ರಿಪ್ರೇಷನ್ಸ್ಗೆ ರಿಸಲ್ಟ್ಸ್ ಏನೋ ಸಿಗ್ಲಿಲ್ಲ. ಆದ್ರೆ ಕೃಷ್ಣನ ಅವತಾರ ಆಗಿ ಹೋಗ್ಬಿಟ್ಟಿದೆ, ಇನ್ನೇನೋ ಅವನಿಗೆ ಕೊಂದು ಹಾಕ್ತಾರೆ ಅನ್ನುವಂಥ ಭಯ ಇನ್ನೂ ಹೆಚ್ಚಾಗೋಗಿದೆ. ಆಗ ಇನ್ನೂ ಏನೆಲ್ಲ ಮಾಡ್ತಾನೆ ಕಂಸ ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತು. ಅದರಲ್ಲಿ ಮೊದಲನೇದು ಏನು ಅಂತ ಹೇಳಿದ್ರೆ ಪೂತನಿಯನ್ನ ಕಳಿಸ್ಕೊಡ್ತಾನೆ. ಪೂತನಿ ಯಾರು ಅಂತ ಹೇಳಿದ್ರೆ ರಾಕ್ಷಸಿ ಆಗಿರ್ತಾಳೆ. ಅವಳಿಗೆ ಎಂತಹ ಒಂದು ವರ ಇರುತ್ತೆ ಅಂತ ಹೇಳಿದ್ರೆ, ಅವಳು ಯಾರನ್ನು ಬೇಕಾದರೂ ತನ್ನ ಎದೆಯ ಹಾಲನ್ನ ಕೊಟ್ಟು ಕೊಲ್ಲುವಂತಹ ಒಂದು ಶಕ್ತಿ ಇರುತ್ತೆ. ಮತ್ತೆ ಆ ಎದೆ ಹಾಲಲ್ಲಿ ವಿಷವನ್ನ ಕೂಡ ಕೊಡುವಂತಹ ಶಕ್ತಿ ಆ ಪೂತನಿಗೆ ಇರುತ್ತೆ. ಆ ಪೂತನಿಯನ್ನ ಕರೆಸ್ಬಿಟ್ಟು ಆ ನಂದನ ಒಂದು ಮನೆಯ ಹತ್ರ ಅಲ್ಲದೆ ಆ ಒಂದು ಬೃಂದಾವನದಲ್ಲಿ ಯಾರೆಲ್ಲ ಇರ್ತಾರೆ ಅಲ್ವಾ, ಅಲ್ಲಿ ಇರುವಂತಹ ಎಲ್ಲ ಹುಟ್ಟಿರುವಂತಹ ಹಸುಗೂಸಿಗಳನ್ನ ಕೊಂದು ಹಾಕ್ಲೇಬೇಕು ಅನ್ನುವಂತ ಉದ್ದೇಶದಿಂದ ಪೂತನಿ ಬರ್ತಾಳೆ. ಅದೇ ರೀತಿ ಎಲ್ಲಾ ಮನೆಗಳಿಗೂ ಹೋಗಿ ಚಿಕ್ಕ ಮಕ್ಕಳನ್ನ ನೋಡಿದ ತಕ್ಷಣ ಅವಳು ಹಾಲನ್ನ ಕೊಟ್ಟು ಕೊಂದು ಹಾಕ್ತಾ ಇರ್ತಾಳೆ. ಒಂದು ದಿನ ಏನಾಗತ್ತೆ ಅಂತ ಹೇಳಿದ್ರೆ, ಅವಳು ನಂದರ ಮನೆಗೆ ಬರ್ತಾಳೆ. ನಂದರ ಮನೆಯಲ್ಲಿ ಯಶೋಧೆ ಮತ್ತು ನಂದರು ತುಂಬಾ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಾರೆ. ಏನು ಅಂದ್ರೆ ಶ್ರೀಕೃಷ್ಣನ ಮುಖವನ್ನ ಎಲ್ಲರಿಗೆ ತೋರಿಸುವಂಥದ್ದು. ಆಗ ಊರಿನಲ್ಲೆಲ್ಲರೂ ಮಾತಾಡ್ತಾ ಇರ್ತಾರಂತೆ, ಅವ್ರ ನಂದರ ಮನೆಯಲ್ಲಿ ಒಂದು ಮಗುವಾಗಿದೆ, ತುಂಬಾ ತುಂಬಾ ಸುಂದರವಾಗಿದೆ ನೋಡೋದಕ್ಕೆ, ತುಂಬಾ ಮುದ್ದಾಗಿದೆ ಆ ಮಗು, ಮುದ್ದೇಬೇಕು ಅಂತ ಆಕರ್ಷಣೆ ಆ ಮಗುವಿನಲ್ಲಿದೆ ಅಂತೆಲ್ಲರೂ ಮಾತಾಡ್ತಾ ಇರೋದನ್ನ ಅವಳು ಕೇಳಿಸ್ಕೊಳ್ತಾಳೆ ಪೂತನಿ. ಆಗ ಆ ಪೂತನಿ ಇದು ಖಂಡಿತವಾಗಿಯೂ ಕಂಸನ ಒಂದು ಕಂಸನ ಕೊಲೆಯನ್ನ ಮಾಡೋದಕ್ಕೆ ಬಂದಿರುವಂತಹ, ಕಂಸನ ವಧೆಯನ್ನ ಮಾಡೋದಕ್ಕೆ ಬಂದಿರುವಂತಹದ್ದೇ ಮಗು ಇರಬೇಕು, ನಾನು ಹೋಗ್ಬಿಟ್ಟು ನೋಡ್ತೀನಿ. ಬಟ್ ಹೀಗೆ ನಾರ್ಮಲ್ ಆಗಿ ಹೋದ್ರೆ ನಡೆಯೋದಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಅವಳು ಸರ್ವಾಂಗ ಸುಂದರಿಯಾಗಿ ಹೋಗ್ತಾಳೆ. ಅಲ್ಲಿ ಹೋಗಿರ್ಬೇಕಾದ್ರೆ ಆ ಮಗುವನ್ನ ಎತ್ತಿಕೊಂಡು ಅವಳು ಹಾಲನ್ನ ಕುಡಿಸ್ತಾ ಇರ್ಬೇಕಾದ್ರೆ ಅವಳಿಗೆ ಏನೋ ಜೀವನ ಹಿಡ್ತಾ ಇದೆಯೇನೋ ಈ ಮಗು ಅನ್ನೋಷ್ಟು ಕಷ್ಟ ಅವಳಿಗೆ ಆಗುತ್ತೆ. ಅದಾದ ನಂತರ ಅವಳು ಆ ಜೀವವನ್ನ ಖಂಡಿತವಾಗಿಯೂ ಶ್ರೀಕೃಷ್ಣ ಪರಮಾತ್ಮ ಹೀರಿ ಅವಳನ್ನ ಕೊಂದು ಹಾಕ್ತಾನೆ ಅನ್ನೋದನ್ನ ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ ಭಾಗವತದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಒಂದು ಪೂತನಿಯ ದೇಹ ದೈತ್ಯಾಕಾರವಾಗಿ ಬಿದ್ದಿರುತ್ತೆ ಬೃಂದಾವನದಲ್ಲಿ. ಆ ದೈತ್ಯಾಕಾರವಾಗಿರುವಂತಹ ದೇಹದ ಮೇಲಿಂದ ಒಂದು ಪುಟಾಣಿ ಮಗು ಅಂಬೆಗಾಲು ಹಾಕೊಂಡು ಬರ್ತಾ ಇರುತ್ತೆ. ಆಗ ತಾಯಿ ಯಶೋದೆಗೆ ಸಮಾಧಾನ ಆಗುತ್ತೆ, ಎಲ್ಲಿ ಹೋಯ್ತು ನನ್ನ ಮಗು ಅಂತ ಹೇಳಿ ತುಂಬಾ ತಾಯಿ ಮಮತೆಯಿಂದ ಅವಳು ಹುಡುಕ್ತಾ ಇರ್ತಾಳೆ. ಆ ಮಗುವಿಗೆ ರಾಕ್ಷಸ ತಗೊಂಡೋಗ್ಬಿಟ್ಟಿರುತ್ತೆ ಅಲ್ವಾ. ಚಿಕ್ಕ ಮಕ್ಕಳಿಗೆ ಈಗ್ಲೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರುವಂತ ತಾಯಂದ್ರು ಫೋನ್ ಮಾಡಿದಾಗ ಹೇಳ್ತಾರೆ, ನನ್ನ ಮಗಳಿಗೆ ಹುಷಾರಿಲ್ಲ, ನನ್ನ ಮಗನಿಗೆ ಹುಷಾರಿಲ್ಲ. 3-4 ತಿಂಗಳಿರುವಂತ ಮಕ್ಕಳಿಗೆ ಈ ರೀತಿ ಆಯ್ತು ಅಂದ್ರೆ ಅವ್ರು ಎಷ್ಟು ಮಗುಗೆ ಆ ತಾಯಿ ಇನ್ನೆಷ್ಟರ ಮಟ್ಟಿಗೆ ಚಡಪಡಿಸ್ತಾರ, ಹೌದಲ್ವಾ. ಆಗ ಆ ತಾಯಿ ಆ ಮಗುವನ್ನ ಎತ್ಕೊಳ್ಳೋದಕ್ಕೆ ಕಾತರಿಸ್ತಾ ಇರ್ತಾಳೆ. ಆ ಮಗುವನ್ನ ಎತ್ಕೊಂಡ ತಕ್ಷಣ ಇಡೀ ಬೃಂದಾವನ ವಾಸಿಗಳೆಲ್ಲರೂ ಟೆನ್ಷನ್ ತಗೊಂಡ್ಬಿಟ್ಟಿರ್ತಾರೆ. ಯಾತಕ್ಕೆ ಅಂದ್ರೆ ಆ ಸತ್ತು ಹೋಗಿರುವಂತಹ ಅಷ್ಟು ದೊಡ್ಡದಾಗಿರುವಂತ ದೈತ್ಯಾಕಾರವಾಗಿರುವಂತ ದೇಹವನ್ನ ಸುಡುವಂತದ್ದು ಹೇಗೆ, ಅಂತ್ಯಕ್ರಿಯೆ ಅಂತೂ ಮಾಡ್ಲೇಬೇಕು, ಹೌದಲ್ವಾ. ಆ ದೇಹವನ್ನ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವರು ಎಲ್ಲ ಸಿದ್ಧತೆಗಳನ್ನ ಮಾಡಿ ಆ ದೇಹವನ್ನ
ಅಗ್ನಿ ಸ್ಪರ್ಶ ಮಾಡಿಸಿ ಆ ದೇಹಕ್ಕೆ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಅಂತ್ಯಕ್ರಿಯೆ ನಡೀತಿರ್ಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಏನು ಅಂತ ಹೇಳಿದ್ರೆ, ಇಡೀ ಬೃಂದಾವನದ ತುಂಬೆಲ್ಲ ಏನು ಸುಗಂಧ ತುಂಬಿ ಹೋಗುತ್ತೆ. ಈ ಸುಗಂಧ ಎಲ್ಲಿಂದು, ಹೇಗೆ, ಇದೇನಕ್ಕೆ ಸಾಧ್ಯ ಅಂತ ಹೇಳಿ ಭಾಗವತದಲ್ಲಿ ಬರೀತಾರೆ. ಏನು ಅಂತ ಹೇಳಿದ್ರೆ, ಶ್ರೀ ಕೃಷ್ಣ ಪರಮಾತ್ಮ ಆ ಪೂತನಿಗೆ ಮೋಕ್ಷವನ್ನ ಪ್ರದಾನ ಮಾಡಿದ್ದ ಅಂತ ಹೇಳಿ. ನೋಡಿ, ನಾವಿಲ್ಲಿ ಏನ್ ಗಮನಿಸ್ಬೇಕು ಅಂದ್ರೆ, ರಾಕ್ಷಸಿ ಅಲ್ವಾ, ಶ್ರೀ ಕೃಷ್ಣ ಪರಮಾತ್ಮನ ಕೊಂದು ಹಾಕ್ಬೇಕು ಅಂತ ಹೇಳಿ ಬಂದಿರುವಂತವ್ರಲ್ವಾ, ಅವರಿಗೆಲ್ಲ ಮೋಕ್ಷ ಹೆಂಗೆ? ಎಷ್ಟೋ ತಪಸ್ವಿಗಳು ಲಕ್ಷಾಂತರ ವರ್ಷಗಳಿಂದ ತಪಸ್ಯವನ್ನ ಮಾಡ್ತಾ ಇದ್ದಾರೆ, ಭಗವಂತನ ಪ್ರಾಪ್ತಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಏನು ಮೋಕ್ಷ ಅನ್ನೋದೇ ಸಿಕ್ಕಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ರಾಕ್ಷಸಿ ಅಲ್ವಾ, ಕೇವಲ ಹಾಲು ಕುಡ್ಸೋದಕ್ಕೆ ಬಂದು ವಿಷವನ್ನ ಕೊಟ್ಟು ಕೃಷ್ಣನನ್ನ ಕೊಲ್ಲೋದಕ್ಕೆ ಬಂದಿರುವಂತಹ ಒಂದು ರಾಕ್ಷಸಿಗೆ ಅದ್ ಹೇಗೆ ಕೃಷ್ಣ ಪರಮಾತ್ಮ ಮೋಕ್ಷವನ್ನ ಕೊಟ್ಟ ಅಂತ ಪ್ರಶ್ನೆಯನ್ನ ಯಾರಾದ್ರೂ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಆದ್ರೆ ಭಾಗವತದಲ್ಲಿ ಶುಕ ಮುನಿಗಳು ಹೇಳ್ತಾ ಇದ್ದಾರೆ ಪರಿಶುದ್ಧ ಮಹಾರಾಜರಿಗೆ. ಏನು ಅಂತ ಹೇಳಿದ್ರೆ, ಶ್ರೀ ಕೃಷ್ಣ ಪರಮಾತ್ಮನ ಹತ್ತಿರ ಹೋಗಬೇಕಾದ್ರೂ ಕೂಡ ಉದ್ದೇಶ ತುಂಬಾ ಪರಮ ಪವಿತ್ರವಾಗಿರ್ಬೇಕು ಅಂತ. ಅವಳು ಪೂತನಿ ಏನಂತ ಉದ್ದೇಶ ಇಟ್ಕೊಂಡಿದ್ಲು? ಹಾಲನ್ನ ಕೊಡ್ತೀನಿ ಅಂತ ಉದ್ದೇಶ ಇಟ್ಕೊಂಡಿದ್ಲು. ಯಾರು ಹಾಲನ್ನ ಕೊಡ್ತಾರೆ? ತಾಯಿ ಮಾತ್ರ ಮಗುವಿಗೆ ಹಾಲನ್ನ ಕೊಡುವಂಥದ್ದಲ್ವಾ. ಪೂತನಿಯನ್ನೂ ಸಹ ತಾಯಿಯನ್ನಾಗಿ ನೋಡಿರುವಂಥದ್ದು ಯಾರು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ. ನೋಡಿ, ಯಾವಾಗ ತಾಯಿಯ ಮಮತೆಯನ್ನಾದ್ರೂ ವಿಷದ ಮೂಲಕ ಕೊಡ್ತೀನಿ ಅಂದ್ರೂ ಸಹ ಭಗವಂತ ಕರುಣಿಸ್ಬಿಡ್ತಾನೆ, ಪ್ರೀತಿಯನ್ನ ಕರುಣಿಸ್ತಾನೆ, ಮೋಕ್ಷವನ್ನ ಕರುಣಿಸ್ತಾನೆ ಅಂತ ಭಾಗವತ ಹೇಳುತ್ತೆ. ಇದೇ ಒಂದು ಕಥೆಯನ್ನ ಕೇಳ್ತಾನೆ ಈಗ ಭಗವಂತನ ನಾಮಸ್ಮರಣೆಯನ್ನ ಮಾಡೋಣ ಅಂತ ಹೇಳ್ತಾ ಒಂದು ಭಗವನ್ ನಾಮ ಸಂಕೀರ್ತನೆಯನ್ನ ನಮ್ಮ ರಾಮನಾಥ್ ಪ್ರಭುಜಿ ದಂಪತಿಗಳು ಹಾಡ್ಲಿಕ್ಕಿದ್ದಾರೆ. ಓವರ್ ಟು ಯು ಜಿ. जो जो श्री कृष्ण परमानंदा नंद गोपिय कंदा बाल मुकुंद जो जो ಪಾಲಗಡಲೋಡು ಪವಡಿಸಿದವನೇ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಶ್ರೀಲಲಿತಾಂಗೆಯರ ಚಿತ್ತದೊಲ್ಲಭನೇ ಬಾಲ ನಿನ್ನನು ಪಾಡಿ ತೂಗುವೆನಯ್ಯ ಜೋ ಜೋ ಹೊಳೆವಂತರತ್ನದ ತೊಟಿಲ ಮೇಲೆ ಥಳಥಳಿಸುವ ಗೂಲ ಗುಂಜಿಯ
ತುಂಬಾ ಧನ್ಯವಾದಗಳು. ತುಂಬಾ ಸುಂದರವಾಗಿದೆ, ಹಾಗೇ ಕೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಹೀಗೆ ಆ ಕೃಷ್ಣನನ್ನ ಪ್ರತಿನಿತ್ಯ ಮಲಗಿಸೋದಕ್ಕೆ ಯಶೋದೆ ತುಂಬಾ ಕಷ್ಟಪಡ್ತಾ ಇದ್ರಂತೆ. ಯಾತಕ್ಕೆ ಅಂತ ಹೇಳಿದ್ರೆ, ಎಷ್ಟು ತೊಟ್ಲಲ್ಲಿ ಹಾಕಿ ಎಷ್ಟರ ಮಟ್ಟಿಗೆ ಹಾಡು ಹಾಡಿ ತೂಗ್ಸಿದ್ರು ಕೂಡ ಒಂದೆರಡೇ 2 ಸೆಕೆಂಡ್ ಹಿಂಗ್ ಕಣ್ಣು ಮುಚ್ಚಿದ ಹಾಗೆ ಮಾಡಿ ಕಣ್ಣು ಓಪನ್ ಮಾಡ್ಬಿಟ್ಟು ಅಮ್ಮನ್ ನೋಡ್ತಾ ಇರ್ತಿದ್ನಂತೆ ಕೃಷ್ಣ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಇದೆಲ್ಲ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಿದ್ದೀರಿ ಅಲ್ವಾ? ಸ್ವಲ್ಪ ದಿನಗಳು ಅಷ್ಟೇ. ಆಮೇಲೆ ನೀವು ನಮಗೆ ಹೇಳ್ತೀರಾ ಹೀಗಾಯ್ತು ಹಾಗಾಯ್ತು ಅಂತೆಲ್ಲ ಹೇಳ್ತಾ ಇರ್ತೀರಾ ಅಲ್ವಾ? ಅದೇ ರೀತಿ ಒಂದ್ಸಾರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಎಲ್ಲರ ಮನೆಯಲ್ಲಿ ಬೆಣ್ಣೆ ಕಳ್ತನ ಮಾಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು. ಹಾಗೆ ಎಲ್ಲರೂ ಮನೆಗ್ ಬಂದು ಕಂಪ್ಲೇಂಟ್ಸ್ ಕೊಡ್ತಾನೆ ಇರ್ತಾರೆ. ಯಶೋದೆ ಕೇಳ್ತಾನೆ ಇರ್ತಾರೆ. ಬಟ್ ಅವ್ರು ಕಂಪ್ಲೇಂಟ್ಸ್ ಕೊಡೋದಕ್ ಬಂದಿರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಕಣ್ಣೆದ್ರಿಗೆ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ನನ್ ಕಣ್ಣೆದ್ರಿಗೆ ನನ್ ಮಗ ಇದ್ದಾನೆ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ತಾಯಿ ಯಶೋದೆ ಹೇಳ್ತಿರ್ತಾರೆ. ಆಗ ಒಂದ್ಸರಿ ಏನಾಗ್ಬಿಡತ್ತೆ ಅಂದ್ರೆ, ಆಮ್, ಖಂಡಿತ ಕಣ್ಣಿಗೆ ಕಾಣಿಸ್ಬಿಡತ್ತೆ ತಾಯಿ ಯಶೋದೆಗೆ. ಇವಾಗ ನಂಗೆ ಗೊತ್ತಾಯ್ತು ನೀನ್ ಇಷ್ಟರ ಮಟ್ಟಿಗೆ ಕಳ್ತನ ಮಾಡ್ತಾ ಇದೀಯ ಅಂತ ಊರ್ ಜನ ಬಂದು ಹೇಳಿದ್ರು, ನಾನು ನಿನ್ನ ನಂಬಿರ್ಲಿಲ್ಲ, ಬಾ ನಿನ್ನ ಕಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ ಕೈಗಳನ್ನ ಪುಟಾಣಿ ಕೈಗಳನ್ನ ಹಿಡ್ಕೊಂಡು ತಾಯಿ ಎಳ್ಕೊಂಡು ಹೋಗ್ತಿರ್ತಾರಂತೆ. ಆಗ ಅಲ್ಲಿ ಒಂದು ಒರಳಿರುತ್ತೆ, ಒರಳು ಗೊತ್ತಿರ್ಬೋದು ಅನ್ಕೊಳ್ತೀನಿ. ಸ್ವಲ್ಪ ಬೆಂಗಳೂರಲ್ಲಿ ಇರುವಂತವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಒರಳು ಅಂತ ನಾರ್ಮಲ್ ಆಗಿ ಎಲ್ರಿಗೂ ಮನೆಯಲ್ಲಿ ಯೂಸ್ ಮಾಡ್ತಾರೆ. ಕಲ್ಲಿನ ಒರಳಿಗೆ ತಾಯಿ ಕಟ್ ಹಾಕೋದಕ್ ನೋಡ್ತಾರಂತೆ. ಒಂದು ಇಷ್ಟು ಹಗ್ಗ ಇರುತ್ತೆ, ಎಷ್ಟಿರ್ತಾನೆ ಕೃಷ್ಣ ಎಷ್ಟು, ಆ ಒಂದು ಒರಳಿಷ್ಟು ಕಟ್ ಹಾಕೋದಕ್ಕೆ ಇದ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಿಡ್ಕೊಂಡ್ಬಿಟ್ಟು ಬಂದು ಶ್ರೀಕೃಷ್ಣನಿಗೆ ಕಟ್ ಹಾಕೋದಕ್ ನೋಡ್ತಾರಂತೆ. ಅದ್ರ ಮೆಜರ್ಮೆಂಟ್ ಸಾಲೋದೇ ಇಲ್ಲ. ಕೃಷ್ಣನ ಹತ್ತಿರ ಒಂದ್ ಕಡೆ ಹಿಡ್ಕೊಂಡಿರ್ತಾರೆ, ಈಗ ಸುತ್ತಿಕೊಂಡ್ ಬರೋ ತನಕ ಈಗ ಗಂಟ್ ಹಾಕೋದಕ್ಕೆ ಅದು ಕರೆಕ್ಟ್ ಆಗಿ ಇರೋದಿಲ್ಲ. ಆಗ ಏನ್ ಮಾಡ್ತಾರೆ, ಇಲ್ಲೇ ನಿಂತ್ಕೋಬೇಕು ಕೃಷ್ಣ ನೀನು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ಬಿಟ್ಟು ಇನ್ನೂ ಒಂದು ಹಗ್ಗವನ್ನ ತೆಗೆದುಕೊಂಡ್ ಬರ್ತಾರಂತೆ. ಅದಕ್ಕೆ ಕಟ್ಬಿಟ್ಟು ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಅದನ್ನ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಮತ್ತೊಮ್ಮೆ ಕಟ್ಟೋದಕ್ ನೋಡ್ತಾರೆ, ಅದನ್ನು ಹಾಗೆ ಆಗ್ಬಿಡತ್ತಂತೆ. ಅದ್ ಸಾಕಾಗೋದೇ ಇಲ್ಲ, ಕಟ್ಟಬೇಕು ಅಂದ್ರೇನೆ ಆಗ್ತಿಲ್ಲ. ಇಲ್ಲೇ ನಿಂತ್ಕೊಂಡು ಇನ್ನೊಂದ್ ಸ್ವಲ್ಪ ಹಗ್ಗ ತಗೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು ಯಶೋದೆ ಹೋಗಿ ಮತ್ತೊಂದ್ ತಗೊಂಡ್ ಬಂದಾಗೂ ಕೂಡ ಅದೇ ಆಟ ಆಗುತ್ತಂತೆ. ಕೃಷ್ಣ ನಗ್ತಿರ್ತಾನೆ ಇದನ್ನೆಲ್ಲ ನೋಡ್ಬಿಟ್ಟು, ತುಂಬಾ ಖುಷಿ ಪಡ್ತಾ ಇರ್ತಾನೆ. ಆದ್ರೆ ತಾಯಿ ಯಶೋದೆಗೆ ಟೆನ್ಷನ್, ಕಟ್ ಹಾಕ್ಬೇಕು ಅಂತ ನಾನು ಕರ್ಕೊಂಡ್ ಬಂದಿದ್ದೀನಿ, ಪನಿಷ್ಮೆಂಟ್ ಕೊಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ, ಅವ್ನಿಗೆ ಪನಿಷ್ಮೆಂಟೇ ಕೊಡಕ್ ಆಗ್ತಿಲ್ವಲ್ಲ ಅಂತ. ಈ ಒಂದು ಏನ್ ಘಟನೆ ನಡೀತಾ ಇದೆ, ಇದೇನ್ ನಾಟಕ ನಡೀತಾ ಇದೆ ಅಲ್ಲಿ, ಇದನ್ನ ನೋಡಿ ದೇವತೆಗಳು ಟೆನ್ಷನ್ ತಗೊಂಡ್ಬಿಡ್ತಾರಂತೆ. ನಮ್ಮ ಪರಮಶ್ರೇಷ್ಠನಾಗಿರುವಂತಹ ಭಗವಂತ, ನಾವ್ ಏನೆಲ್ಲಾ ಸ್ತುತಿ ಪುರುಷ ಸೂಕ್ತಿ ಮಾಡ್ತೀವಿ, ವಿಷ್ಣು ಸಹಸ್ರನಾಮವನ್ನ ಹೇಳ್ತೀವಿ, ಎಷ್ಟೋ ಸಹಸ್ರನಾಮಗಳನ್ನ ಮಾಡಿ ಅರ್ಚನೆಗಳನ್ನ ಮಾಡಿ ಭಗವಂತನಿಗೆ ನಿದ್ದೆ ಮಾಡ್ಲಿ ಅಂತ ಹೇಳಿ ಏನೆಲ್ಲ ಶಯನಾರ್ತಿಗಳನ್ನೆಲ್ಲ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಅಂತಹ ಪರಮ ಪುರುಷನನ್ನ ಕರ್ಕೊಂಡ್ಬಿಟ್ಟು ಬಂದು ಒರಳಿ ಕಟ್ಟಾಕ್ತಾಳಲ್ಲ ಈ ಅಮ್ಮ ಅಂತ ಹೇಳ್ಬಿಟ್ಟು ದೇವತೆಗಳು ಟೆನ್ಷನ್ ತಗೊಂಡ್ಬಿಟ್ಟಿರ್ತಾರಂತೆ. ನಾರದ ಇಮ್ಮಿಡಿಯೇಟ್ಲಿ ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರಂತೆ, ನಾರಾಯಣ ನಾರಾಯಣ ಅಂತ ಅನ್ಕೊಂಡು ಅಲ್ಲಿ ನೋಡ್ತಿರ್ತಾರಂತೆ. ಆ ಪರಮ ಪುರುಷ, ಆ ಪರಮಶ್ರೇಷ್ಠನಾಗಿರುವಂತಹ ಮಹಾವಿಷ್ಣು ಒಬ್ಬ ತಾಯಿಯ ಕೈಯಲ್ಲಿ ನಿಂತ್ಕೊಂಡು, ಅಲ್ಲಿ ಹತ್ತಿರ ನಿಂತ್ಕೊಂಡು ಕಟ್ ಹಾಕ್ಸ್ಕೊಳ್ತಾ ಇದ್ದಾನೆ ಒಬ್ಬ ತಾಯಿಯ ಹತ್ತಿರ. ಆಗ ದೂರದಿಂದ ಶ್ರೀಕೃಷ್ಣ ಪರಮಾತ್ಮ ಒಂದು ಕಣ್ ಸನ್ನೆಯ ಮೂಲಕ ಮಾತಾಡ್ತಾನಂತೆ. ಯಾರಿಗೆ? ನಾರದನಿಗೆ ಹೇಳ್ತಾನಂತೆ, ನೋಡು ನೀವ್ ಯಾರು ಹತ್ರ ಬರೋ ಹಾಗಿಲ್ಲ, ಈ ತಾಯಿ ಪ್ರೀತಿಯನ್ನ ನೋಡೋದಕ್ಕೆ ನಾನು ಈ ಅವತಾರದಲ್ಲಿ ಬಂದಿದ್ದೀನಿ, ನೀವೆಲ್ಲ ಬಂದು ಸೇವ್ ಮಾಡ್ತೀರಾ ಅಂದ್ರೆ ನನ್ನ ಅವತಾರ ವೇಸ್ಟ್ ಆಗಲ್ವಾ ಅಂತ ಹೇಳ್ತಾನಂತೆ. ನೋಡಿ, ಇದೆಲ್ಲ ತಾಯಿ ಮತ್ತೆ ಮಕ್ಕಳ ಒಂದು ಬಾಂಧವ್ಯ ಎಷ್ಟು ಸುಂದರವಾಗಿರುತ್ತೆ. ಇನ್ನೇನೋ ಸ್ವಲ್ಪ ದಿನಗಳಲ್ಲಿ ನೀವು ನೋಡ್ತಿರಲ್ಲ, 1ನೇ ಮಗುವಿಗೆ ನೀವು ನೋಡಿರ್ತೀರಾ, ಇಲ್ಲ ಈ ಆಟಗಳನ್ನೆಲ್ಲರೂ ನೋಡಿರ್ತೀರಾ ಅಲ್ವಾ? ಆ ಸುಂದರವಾಗಿರುವಂತಹ ಆಟಗಳು ಅಷ್ಟು ಅದ್ಭುತವಾಗಿರುವಂಥದ್ದು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮ, ಅಯ್ಯೋ ಪಾಪ ನನ್ನ ತಾಯಿ ಯಶೋದೆ ಎಷ್ಟು ಟೆನ್ಷನ್ ತಗೊಳ್ತಾ ಇದ್ದಾಳಲ್ವಾ ನನಗೋಸ್ಕರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಆಯ್ತು ಇನ್ನೇನು ಇದಕ್ಕೂ ಜಾಸ್ತಿ ಹೆಚ್ಚು ನಾನು ಅವಳಿಗೆ ತೊಂದರೆ ಕೊಡೋದ್ ಬೇಡ, ಈ ಹಗ್ಗ ಇನ್ನೊಂದು ತಗೊಂಡ್ ಬರ್ತಾಳೆ ಅಲ್ವಾ, ಅದು ಕರೆಕ್ಟ್ ಆಗಿ ಪರ್ಫೆಕ್ಟ್ಲಿ ಫಿಟ್ ಆಗೋ ರೀತಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳು ಕಂಪ್ಲೀಟ್ ಆಗಿ ಹಗ್ಗ ಕಟ್ಟೋ ರೀತಿ, ಅಂದ್ರೆ ಒಂದು ಗಂಟು ಕಟ್ಟೋ ರೀತಿ ತನ್ನನ್ನ ತಾನು ಸಮರ್ಪಿಸ್ಕೊಂಡ್ಬಿಡ್ತಾನಂತೆ ಯಶೋದೆಗೆ. ಆಗ ತಾಯಿ ಯಶೋದೆಗೆ ಸಮಾಧಾನ ಆಗುತ್ತೆ. 4 ಹಗ್ಗ ತಗೊಂಡ್ ಬಂದ್ರು ಕೂಡ ನನಗೆ ಕೈ ಕಟ್ಟಕ್ಕೆ ಆಗ್ತಿಲ್ಲ, ಪುಟಾಣಿ ಕೃಷ್ಣನನ್ನ ಕಟ್ಟೋದಕ್ ಆಗ್ತಿಲ್ಲ ಅಂತ ಆಗಿತ್ತು, ಈಗ ಕಟ್ಟಾಯ್ತು ಅಂತ ಹೇಳ್ಬಿಟ್ಟು ಸಮಾಧಾನ ಪಟ್ಕೊಳ್ತಾಳಂತೆ ತಾಯಿ. ಅದಾದ ನಂತರ ನೀನು ಇಲ್ಲೇ ಇರ್ಬೇಕು, ಎಲ್ಲೂ ಹೋಗೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ದ ಹಾಗೆ ಮಾಡಿ 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 ಅವನು
ಅಂಬೆಗಾಲನ್ನ ಇಡ್ತಾ ಮನೆಯ ಆಚೆ ಬಂದ್ಬಿಡ್ತಾನೆ. ಆ ಒರಳು ಹಾಗೆ ಇರುತ್ತೆ ಬೆನ್ನಿಗೆ. ಹಾಗೆ ಅಂಬೆಗಾಲ್ ಇಟ್ಕೊಳ್ತಾ ಮನೆಯ ಆಚೆಗೆ ಬಂದಾಗ ಅಲ್ಲಿ 2 ಮರಗಳಿರುತ್ತೆ. ಆ 2 ಮರಗಳ ಒಂದು ಮಧ್ಯದಲ್ಲಿ ಅವನ ಅಂಬೆಗಾಲ್ ಹಾಕ್ತಾ ಮುಂದೆ ಮುಂದೆ ಹೋಗ್ತಾ ಇದ್ದಾಗಲ್ಲ, ಆ ಹಿಂದೆ ಇರುವಂತಹ ಒರಳು ಸಿಗಾಕೊಂಡ್ಬಿಡುತ್ತೆ ಆ 2 ಮರಗಳ ಮಧ್ಯ. ಕೃಷ್ಣ ಪರಮಾತ್ಮ ಚಿಕ್ಕ ದೇಹದಲ್ಲಿರ್ತಾನೆ ಅಲ್ವಾ, ಮುಂದೆ ಹೋಗ್ತಾ ಹಿಂದೆ ಇರುವಂತಹ ಒರಳು ಆ 2 ಮರಗಳ ಮಧ್ಯೆ ಸಿಗಾಕೊಂಡಾಗ ಇನ್ನು ಮುಂದೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಆ 2 ಮರಗಳು ಬಿದ್ದು ಹೋಗ್ಬಿಡತ್ತೆ. ಆ 2 ಮರಗಳು ಯಾರು ಅಂತ ಹೇಳಿದ್ರೆ ಶಾಪಗ್ರಸ್ತರಾಗಿರುವಂತಹ ಗಂಧರ್ವರಾಗಿರ್ತಾರೆ. ಆ 2 ಮರಗಳಿಂದ ಆಚೆ ಬಂದಿರುವಂತಹ ಗಂಧರ್ವರು ಆ ಒಂದು ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಣಾಮವನ್ನ ಸಲ್ಲಿಸಿ ಧನ್ಯವಾದಗಳನ್ನ ಅರ್ಪಿಸಿ ಅಲ್ಲಿಂದ ಹೋಗ್ತಾ ಇರೋದನ್ನ ಬಲರಾಮ ನೋಡ್ಬಿಡ್ತಾನೆ. ಬಲರಾಮ ನೋಡಿದ ತಕ್ಷಣ ಮತ್ತೆ ತಾಯಿ ಯಶೋದೆ ಆಚೆ ಬಂದು ನೋಡ್ತಾಳೆ, ನನ್ ಕೃಷ್ಣ ಇಲ್ಲೇ ಇರ್ಬೋದು ಅಂತ ನೋಡೋದಕ್ ಬಂದಾಗ ಅಲ್ಲಿ ಕೃಷ್ಣ ಇಲ್ಲ, ಏನೂ ಇಲ್ಲ. ಅಲ್ಲಿ ಓಡ್ಕೊಂಡ್ ಮತ್ತೆ ಮನೆ ಆಚೆಗೆ ಬರ್ತಾಳೆ. ಮನೆ ಆಚೆಗೆ ಬಂದಾಗ ನೋಡ್ತಾಳೆ 2 ಮರಗಳು ಬಿದ್ದೋಗ್ಬಿಟ್ಟಿದೆ. ಆ 2 ಮರಗಳು ಬಿದ್ದೋಗಿದೆ. ಕೃಷ್ಣನನ್ನ ಯಾವ ರೀತಿ ಕಟ್ಟಿದ್ಲು ಹಾಗೆ ಇದ್ದಾನೆ ಕೃಷ್ಣ. ಆಗ ಅಲ್ಲಿ ನಿಂತಿರುವಂತಹ ಮಕ್ಕಳು ಮತ್ತೆ ಬಲರಾಮ ಎಲ್ರು ಬಂದು ಮತ್ತೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಕೃಷ್ಣ ಈ ರೀತಿ ಒರಳನ್ನ ಬೆನ್ನಿಗೆ ಹಾಕೊಂಡು ಅಂಬೆಗಾಲ್ ಇಟ್ಕೊಂಡು ಆಚೆ ಬಂದ್ಬಿಟ್ಟಿದ್ದಾನೆ, ಅಲ್ಲಿ ಮರವನ್ನ ಬೀಳ್ಸಿದ್ದು ಅವನೇ ಕೃಷ್ಣನೇ, ಅಲ್ಲಿಂದ ಯಾರೋ ಒಂದಿಬ್ರು ಬಂದ್ರು, ತುಂಬಾ ದಿವ್ಯವಾಗಿರುವಂತ ಪುರುಷರು ಬಂದಿದ್ರು, ಅವರು ಕೃಷ್ಣನ್ ಜೊತೆಗೆ ಮಾತಾಡ್ತಾ ಇದ್ರು ಅಂತ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಈ ಕೃಷ್ಣ ಏನೇನೋ ಮಾಡ್ತಾನಲ್ಲ ಅಂತ ತಾಯಿ ಯಶೋದೆ ಟೆನ್ಷನ್ ತಗೊಂಡಿರ್ತಾರಂತೆ. ಈ ಎಲ್ಲದನ್ನ ತಾಯಿ ಯಶೋದೆ ಎಷ್ಟು ಖುಷಿ ಪಡ್ತಾ ಇರ್ತಾರೋ ಅದೇ ರೀತಿ ಕೃಷ್ಣ ಪರಮಾತ್ಮ ಕೂಡ ತಾಯಿಯ ಪ್ರೀತಿಯನ್ನ ತುಂಬಾ ಸುಂದರವಾಗಿ ಆನಂದಿಸ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಭಾಗವತದಲ್ಲಿ ಹೇಳ್ತಾರೆ. ಈಗ ಕೃಷ್ಣನ ಒಂದು ಮತ್ತೊಂದು ಸಂಕೀರ್ತನೆ ನಮ್ಮ ರಾಮನಾಥ್ ಪ್ರಭುಜಿ ಮತ್ತು ವಿನಯ ಅಮ್ಮ ಅವರಿಂದ. गोपाल हरि नारायण
ಇಷ್ಟವಾಗಿತ್ತು ಅಲ್ವಾ? ತುಂಬಾ ಧನ್ಯವಾದಗಳು ನಿಮಗೆ. ಈಗ ಒಂದ್ಸರಿ ಏನಾಗತ್ತೆ ಅಂತ ಹೇಳಿದ್ರೆ, ಕೃಷ್ಣನ ಬಾಲಲೀಲೆಗಳು ಹೀಗೆ ತುಂಬಾ ಸುಂದರವಾಗಿ ನಡೀತಾ ಇರುತ್ತೆ. ಎಲ್ಲ ಆ ಒಂದು ಬೃಂದಾವನ ವಾಸಿಗಳೆಲ್ಲರೂ ತುಂಬಾ ಸಂತೋಷವಾಗಿ ಇರ್ತಾರೆ. ಆ ಸಂದರ್ಭದಲ್ಲಿ 2.5 ಇಂದ 3 ವರ್ಷದ ಬಾಲಕನಾಗಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆಗ ತಾಯಿ ಯಶೋದೆಯ ಹತ್ತಿರ ಬಂದ್ಬಿಟ್ಟು ಏನ್ ಕೇಳ್ತಾನೆ, ಅಮ್ಮ ನನಗೆ 3 ವರ್ಷ ಆಗ್ತಾ ಬಂತು, ನನ್ಗಿನ್ನೂ ಮದ್ವೆ ಮಾಡಲ್ವಾ ಅಂತ ಕೇಳ್ತಾನಂತೆ ಕೃಷ್ಣ. ನೋಡಿ ಹೇಗಿರುತ್ತೆ, 3 ವರ್ಷ ಆಗ್ತಾ ಬಂತು ನನ್ಗೆ, ಇನ್ನೂ ಮದ್ವೆ ಮಾಡಲ್ವಾ ನಂಗೆ, ನಾನು ಯಾವಾಗ ಇಂಡಿಪೆಂಡೆಂಟ್ ಆಗಿ ತಿರ್ಗಾಡೋದು, ನನ್ನ ಕೆಲಸ ನನ್ಗೆ ಹೆಲ್ಪ್ ಮಾಡುವಂತವ್ರೊಬ್ರು ಬೇಕು ನನ್ಗೆ ಅಂತೆಲ್ಲ ಹೇಳ್ಬಿಟ್ಟು ಕೃಷ್ಣ ಆ ರೀತಿ ಕೇಳಿದಾಗ ಯಶೋದೆ ನಗ್ತಾರೆ. ಅಫ್ಕೋರ್ಸ್ ಅಲ್ವಾ, ಯಶೋದೆ ಒಂದು ಮುದ್ದು ಮಗುವಿನ ಮಾತನ್ನ ಕೇಳಿ ನಗ್ತಾ ಏನ್ ಕೇಳ್ತಾರೆ ಅಂದ್ರೆ, ಹೌದಾ ಕೃಷ್ಣ, ನಿಂಗೆ ಯಾವ ರೀತಿ ಹೆಂಡತಿ ಬೇಕಪ್ಪ ಅಂತ ಕೇಳ್ತಾಳಂತೆ ಯಶೋದೆ. ಈ ಆಟ ಎಲ್ಲ ನೋಡ್ತಿರ್ತೇವೆ ನಾವು ಮನೆಗಳಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡ್ತಾ ಇರ್ತೇವೆ ಅಲ್ವಾ. ಆಗ ಅದೇ ರೀತಿ ತಾಯಿ ಯಶೋದೆ ಕೂಡ ಕೇಳ್ತಾರಂತೆ, ನಿನಗೆ ಎಂತ ಒಂದು ಹೆಂಡತಿ ಬೇಕು, ನಿನಗೆ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು ನಿನ್ ಹೆಂಡತಿಗೆ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಹೇಳ್ತಾರಂತೆ, ನನ್ಗೆ ನನ್ನಷ್ಟೇ ಹೈಟ್ ಆಗಿರ್ಬೇಕು ಹೆಂಡತಿ, ನಿಂಗೆ ಘುಂಗಟ್ ಅಂತ ಹೇಳ್ತಾರೆ, ಈ ರೀತಿ ಮುಸುಕನ್ನ ಹಾಕ್ತಾರೆ ನಾರ್ತ್ ಸೈಡ್ ಅಲ್ಲೆಲ್ಲ ಕಡೆ ನೋಡಿರ್ತೀರಾ ನೀವು. ಆ ರೀತಿ ಚಿಕ್ಕದಾಗಿ ಒಂದು ಘುಂಗಟನ್ನ ಹಾಕೊಂಡು ಮನೆ ತುಂಬಾ ಗೆಜ್ಜೆ ಹಾಕೊಂಡು ಓಡಾಡ್ತಿರ್ಬೇಕು ನನ್ನ ಹೆಂಡತಿ, ನಿನಗೂ ನನಗೂ ಇಬ್ರಿಗೂ ಹೆಲ್ಪ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರಂತೆ ಕೃಷ್ಣ. ಅದನ್ನೆಲ್ಲ ಕೇಳ್ತಾ ತುಂಬಾ ಖುಷಿ ಪಡ್ತಾ ಮನೆಗ್ ಬಂದಿರೋಂಥವ್ರಿಗುನು ಹೇಳ್ತಾ ಇರ್ತಾಳಂತೆ ತಾಯಿ ಯಶೋದೆ. ಈ ರೀತಿ ನನ್ ಕೃಷ್ಣ ಕೇಳ್ತಾ ಇದ್ದಾನೆ, ನನಗ್ 3 ವರ್ಷ ಆಗ್ತಾ ಬಂತು, ನಂಗೆ ಮದ್ವೆ ಮಾಡು ಅಂತ ಕೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿರುವಂತ ಊರಿನಲ್ಲಿರುವಂತ ಗೋಪಿಕಾ ಸ್ತ್ರೀಯರೆಲ್ಲ ಏನು, ಖಂಡಿತ ಕೃಷ್ಣನ್ ಮೇಲೆ ಮೋಹ ಪ್ರೀತಿ ಅಲ್ವಾ ಎಲ್ರಿಗೂ, ಏನ್ ಮಾಡ್ತಾರೆ ಅವರೆಲ್ಲ, ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ನಾವೆಲ್ಲರೂ ತುಂಬಾ ಸುಂದರವಾಗಿ ರೆಡಿಯಾಗಿ ಬಂದ್ಬಿಡ್ತೇವೆ ಒಂದಿನ, ಕೃಷ್ಣ ಯಾರನ್ನ ಸೆಲೆಕ್ಟ್ ಮಾಡ್ತಾನೆ ನೋಡೋಣ, ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ಎಲ್ಲರೂ ಗೋಪಿಕಾ ಸ್ತ್ರೀಯರೆಲ್ಲರೂ ತುಂಬಾ ಸುಂದರವಾಗಿ ಕೃಷ್ಣನ ಭಕ್ತೆಯರೆಲ್ಲ ನೋಡಿರ್ತೀರ ಎಷ್ಟು ಸುಂದರವಾಗಿ ತಯಾರಾಗ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ರಾಧೆಯನ್ನು ಕೂಡ ನಾವು ನೋಡಿದ್ದೀವಲ್ವಾ, ಆ ಸೌಂದರ್ಯನೇ ಬೇರೆ ಅಲ್ವಾ. ಆ ಅಷ್ಟರ ಮಟ್ಟಿಗೆ ಎಲ್ಲರೂ ಸುಂದರವಾಗಿ ತಯಾರಾಗ್ಬಿಟ್ಟು ಕೃಷ್ಣನ್ ಮುಂದೆ ಬಂದು ಕುತ್ಕೊಳ್ತಾರಂತೆ. ಬಂದ್ ಕುತ್ಕೊಂಡಾಗ ಕೃಷ್ಣ ತಾಯಿ ಯಶೋದೆ ಮಡಿಲಿನಲ್ಲಿ ಕುತ್ಕೊಂಡಿರ್ತಾನಂತೆ. ಆಗ ಯಶೋದೆ ಹೇಳ್ತಾಳೆ, ಕೃಷ್ಣ ನಿನ್ಗೆ ಯಾರು ಇಷ್ಟ ಆಗ್ತಾರೆ ನೋಡು, ನಿನ್ಗೆ ಇಷ್ಟೆಲ್ಲ ಗೋಪಿಕಾ ಸ್ತ್ರೀ ಎಲ್ಲ ಬಂದಿದ್ದಾರೆ, ನಿನ್ಗೆ ಯಾರು ಇಷ್ಟ ಆಗ್ತಾರೆ ನೀನ್ ಅವ್ರನ್ನ ಮದ್ವೆ ಮಾಡ್ಕೋಬಹುದು, ಹೋಗು ನೀನೇ ಯಾರು ಇಷ್ಟ ಆಗ್ತಾರೆ ನೋಡು ಅಂತ ಹೇಳ್ಬಿಟ್ಟು ಹೋದಾಗ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ ಹೇಳಿದ್ರೆ, ಸುಮ್ನೆ ಹಿಂಗ್ ಹತ್ರ ಹೋಗ್ಬಿಟ್ಟು ನೋಡೋದು, ಇಲ್ಲ ಇವಳು ಮೂಗ್ ಸರಿ ಇಲ್ಲ ಅಂತ ಹೇಳೋದು, ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಯಾರಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಹೇಳೋದು, ಇಲ್ಲ ಅವಳು ಕಣ್ಣು ಸರಿಯಾಗಿ ಕಾಣೋದಿಲ್ಲ, ನನ್ನ ಎದುರಿಗಿರಕ್ಕೆ ನಾನೇ ಕಾಣಿಸ್ತಾ ಇಲ್ಲ ಅಂತಂದ್ರೆ ದೂರದ್ದು ಏನ್ ಮಾಡ್ತಾಳೆ ಅವಳು. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು, ಇಲ್ಲ ಇವಳಿಗೆ ನಡಿಯಕ್ ಬರೋದಿಲ್ಲ, ನನ್ಗೆ ಅಲ್ಲಿ ಬೆಟ್ಟಕ್ಕೆಲ್ಲ ಹೋಗ್ಬೇಕಿರುತ್ತೆ, ನನ್ ಗೋಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ, ಗೋಪಾಲನೆ ಮಾಡೋದಕ್ಕೆ, ಇವಳು ನಂತ ತಿರ್ಗಾಡಕ್ಕೆಲ್ಲ ಆಗೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಹೆಸರಿಡ್ತಾ ಇರ್ತಾರಂತೆ ಕೃಷ್ಣ. ಇದನ್ನ ನೋಡ್ಬಿಟ್ಟು ಮತ್ತೆ ಯಶೋದೆ ನಗ್ತಾ ಇರ್ತಾರೆ, ಎಲ್ಲರೂ ನಗ್ತಾ ಇರ್ತಾರಂತೆ. ಅದ್ರಲ್ಲಿ ಒಬ್ಬ ವಯಸ್ಸಾಗಿರುವಂತ ಒಬ್ಬ ಸ್ತ್ರೀ, ತುಂಬಾ ವಯಸ್ಸಾಗಿರುತ್ತೆ, ಮೊಮ್ಮಕ್ಕಳೆಲ್ಲ ಆಗಿರುವಂತ ಸ್ತ್ರೀ ಇರ್ತಾಳೆ. ಹಲ್ಲೆಲ್ಲ ಇರೋದಿಲ್ಲ ಬಾಯಲ್ಲಿ, ಅಫ್ಕೋರ್ಸ್ ಆ ಹಲ್ಲೇನು ಇರೋದಿಲ್ಲ, ಅವಳು ಪಾಪ ದೂರ ಕುತ್ಕೊಂಡಿರ್ತಾಳಂತೆ. ಅವಾಗೇನೋ ಕೃಷ್ಣ ಆಟಕ್ಕಾದ್ರೂ ಸರಿ ನನ್ನ ನೋಡೋದು ಇಲ್ಲ ಅಂತ ಹೇಳ್ಬಿಟ್ಟು ಆ ಮನಸ್ಸಿನಲ್ಲಿ ಭಾವನೆಯನ್ನ ಇಟ್ಕೊಂಡು ದೂರದಲ್ಲಿ ಕುತ್ಕೊಂಡು ಇದೆಲ್ಲ ಕೃಷ್ಣನ್ ಏನ್ ಘಟನೆ ನಡೀತಾ ಇರತ್ತೆ ಅಲ್ವಾ, ಒಂದೊಂದು ಗೋಪಿಕಾ ಸ್ತ್ರೀಯರ ಹತ್ರ ಹೋಗುವಂಥದ್ದು, ಅವ್ರಿಗೇನೋ ಒಂದು ಹೆಸರಿಟ್ಟು ಅಲ್ಲಿ ನಕ್ಬಿಟ್ಟು ಮುಂದೆ ಹೋಗುವಂಥದ್ದು ಎಲ್ಲದು ನಡೀತಾ ಇರುತ್ತೆ ಅಲ್ವಾ, ಅದೆಲ್ಲ ಘಟನೆಯನ್ನ ನೋಡ್ಬಿಟ್ಟು ಆನಂದಿಸ್ತಾ ಇರ್ತಾಳಂತೆ ಅವಳು. ಆಗ ಶ್ರೀ ಕೃಷ್ಣ ಪರಮಾತ್ಮ ಸಡನ್ ಆಗಿ ಆ ಒಂದು ತಾಯಿ ಹತ್ರ ಹೋಗ್ಬಿಡ್ತಾನೆ, ಆ ವಯಸ್ಸಾಗಿರುವಂತ ಸ್ತ್ರೀ ಇರ್ತಾಳೆ ಅಲ್ವಾ, ಅವಳ ಹತ್ರ ಹೋಗ್ಬಿಟ್ಟು ಅವಳ ಮಡಿಲಿನಲ್ಲಿ ಕುತ್ಕೊಂಡ್ಬಿಡ್ತಾನಂತೆ. ಆಗ ಹೇಳ್ತಾನಂತೆ ತಾಯಿ ಯಶೋದೆಗೆ, ಅಮ್ಮ ನೋಡು ನಿನ್ ಸೊಸೆ ಸಿಕ್ಬಿಟ್ಲು ನೋಡು ಅಂತಾನಂತೆ. ಎಲ್ಲರೂ ನಗ್ತಾ ಇರ್ತಾರೆ, ಯಾಕೋ ಕೃಷ್ಣ ನೀನು ಆ ಅಜ್ಜಿಗೆ ಹಲ್ಲು ಇಲ್ಲ, ನಾವು ಇವ್ರಿಗೆಲ್ಲ ಹೆಸರಿಟ್ಟಿದ್ಯಾ, ಅವ್ರಿಗೆ ಹಲ್ಲು ಇಲ್ವಲ್ಲ ಅಂತಂದ ಹೇಳಿದ್ರೆ ಏನ್ ಹೇಳ್ತಾರಂತೆ ಗೊತ್ತಾ ಕೃಷ್ಣ, ಅಮ್ಮ ನಾನ್ ಬೆಣ್ಣೆ ಅಲ್ವಾ ತಿನ್ನೋದು, ನನಗೂ ಹಲ್ಲಿಲ್ಲ ಇವ್ರಿಗೂ ಹಲ್ಲಿಲ್ಲ ಅಲ್ವಾ, ಇಬ್ರಿಗೂ ಮ್ಯಾಚ್ ಆಗುತ್ತೆ ಅಂತಾನಂತೆ ಕೃಷ್ಣ. ನೋಡಿ ಇದೆಲ್ಲ ಬಾಲಲೀಲೆಗಳನ್ನೆಲ್ಲ ಆನಂದಿಸ್ತಾ ಬೃಂದಾವನವಾಸಿಗಳು ಏನೋ ಸ್ವರ್ಗದಲ್ಲಿಯೇ ಇದ್ದೀವೇನೋ ಅಷ್ಟರ ಮಟ್ಟಿಗೆ ಸುಖವಾಗಿ ಇದ್ರು ಅಂತ ಹೇಳಿ ಭಾಗವತದಲ್ಲಿ ಬರುತ್ತೆ. ಈ ಪುಟಾಣಿ ಕಂದನ ಒಂದು ಆಟಗಳು ಹೀಗೆ ನಡೀತಾ ಇರ್ಬೇಕಾದ್ರೆ ಆ ಕಂಸ ಮಾತ್ರ ಬಿಟ್ಟಿರ್ಲಿಲ್ಲ. ಏನು ಅಂದ್ರೆ ಕೃಷ್ಣನ ಕೊಂದು ಹಾಕ್ಲೇಬೇಕು ಅನ್ನೋಂತ ಉದ್ದೇಶದಿಂದ ಅನೇಕ ರಾಕ್ಷಸರುಗಳನ್ನ ದಾಯಾದಿಗಳನ್ನ ಕಳಿಸ್ಕೊಡ್ತಾನೆ ಇರ್ತಾನೆ. ಆಗ ಒಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ,
ಅನೇಕ ರಾಕ್ಷಸರನ್ನ ಕಳಿಸ್ಕೊಡ್ತಾ ಇರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನನ್ನ ಒಂದಲ್ಲ ಒಂದು ರೀತಿಯಾಗಿ ತೊಂದರೆ ಕೊಡುವಂಥದ್ದು ಬಕಾಸುರ, ಅಘಾಸುರ, ಧೇನುಕಾಸುರ, ಹೀಗೆ ಅನೇಕ ರಾಕ್ಷಸರು ಬರ್ತಾ ಇರ್ತಾರೆ. ಅವರೆಲ್ಲರನ್ನ ಶ್ರೀಕೃಷ್ಣ ಪರಮಾತ್ಮ ಕೊಂದು ಹಾಕ್ತಾನೆ ಇರ್ತಾನೆ. ಅದರ ಮಧ್ಯದಲ್ಲಿ ಈ ಎಲ್ಲಾ ಜನರು ಜೊತೆಯಲ್ಲಿಯೇ ಈ ಬಾಲಲೀಲೆಗಳನ್ನ ತೋರಿಸ್ತಾ ಇರ್ತಾನೆ. ಎಲ್ಲರೂ ತುಂಬಾ ಸಂತೋಷ ಪಡ್ತಾ ಇರ್ತಾರೆ. ಆದ್ರೆ ಒಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಥುರೆಯಲ್ಲಿ ಮಥುರಾವಾಸಿಗಳೆಲ್ಲರೂ ಕಂಸನಿಂದ ತುಂಬಾನೇ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಕಂಸ ಅಷ್ಟರ ಮಟ್ಟಿಗೆ ಕಷ್ಟ ಕೊಡ್ತಾ ಇರ್ತಾನೆ. ಯಾತಕ್ಕೆ ಅಂದ್ರೆ ಈ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳನ್ನ ಮಾಡೋದಕ್ ಬಿಡ್ತಾ ಇರೋದಿಲ್ಲ ಕಂಸ. ಈಗ ನಮ್ದು ಸಹ ನೋಡಿರ್ತೀರ, ರಾಮ ಮಂದಿರ ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಎಷ್ಟರ ಮಟ್ಟಿಗೆ ಕಷ್ಟಪಟ್ರು ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ. ಅದೇ ರೀತಿ ಕಂಸ ಕೂಡ ಈ ಆಧ್ಯಾತ್ಮಿಕತೆ ಕೆಲಸಗಳನ್ನ ಮಾಡ್ತಾ ಇರುವಂತವ್ರನ್ನೆಲ್ಲರನ್ನ ಧ್ವಂಸ ಮಾಡ್ತಾ ಇರ್ತಾನಂತೆ. ಆದ್ರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ, ಭಾರತೀಯ ಪರಂಪರೆಯಲ್ಲಿ ಹೋಮ ಹವನಕ್ಕೆ ಎಷ್ಟರ ಮಟ್ಟಿಗೆ ಬೆಲೆ ಇದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಮಥುರಾವಾಸಿಗಳೆಲ್ಲರೂ ಏನ್ ಮಾಡ್ತಾರೆ, ಈಗ ಕಂಸನ್ ಮಾತು ಹೀಗೆ ಕೇಳ್ತಾ ಕುತ್ಕೊಂಡ್ರೆ ನಮ್ಮ ಜೀವನ ಮುಗಿದು ಹೋಗುತ್ತೆ, ನಾವ್ ಯಾವ್ದೇ ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿಯನ್ನ ಹೊಂದೇ ಇಲ್ಲ ಅಂತ ಹೇಳಿದ್ರೆ ನಾವು ಭಗವಂತನ ಹತ್ತಿರ ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಸ್ವಲ್ಪ ಜನರ ಗುಂಪುಗಳನ್ನ ಮಾಡ್ಕೊಳ್ಳೋಣ. ಆ ಗುಂಪುಗಳನ್ನ ಮಾಡ್ಕೊಂಡು ಏನ್ ಮಾಡೋಣ ಅಂದ್ರೆ, ಹತ್ತಿರದಲ್ಲಿರುವಂತಹ ಕಾಡುಗಳಿರುತ್ತೆ ಅಲ್ವಾ, ಕಾಡಿನ ಮಧ್ಯದಲ್ಲಿ ಹೋಗ್ಬಿಟ್ಟು ಆ ಗುಂಪಾಗಿ ಹೋಗಿ ಹೋಮ ಹವನಗಳನ್ನ ಮಾಡಿಕೊಂಡು ವಾಪಸ್ ಬರೋಣ. ಒಂದೊಂದು ಗುಂಪಾಗಿ ಹೋಗೋಣ, ಈ ಕಂಸನಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಆಲೋಚನೆ ಮಾಡ್ತಾರೆ. ಆಗ ಒಂದು ಗುಂಪು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾಡಿನ ಮಧ್ಯದಲ್ಲಿ ಹೋಗ್ಬಿಟ್ಟು ಹೋಮವನ್ನ ಮಾಡ್ತಾ ಇರ್ತಾರೆ. ಪುರುಷರೆಲ್ಲರೂ ಹೋಮದ ಸಿದ್ಧತೆಯನ್ನ ಮಾಡ್ತಾ ಇರ್ತಾರೆ, ಸ್ತ್ರೀಯರೆಲ್ಲರೂ ಪ್ರಸಾದಕ್ಕೆ ತಯಾರಿಯನ್ನ ನಡೆಸ್ಕೊಂಡಿರ್ತಾರೆ. ಆಗ ಆ ಕಾಡಿನಲ್ಲಿಯೇ ಶ್ರೀ ಕೃಷ್ಣ ಪರಮಾತ್ಮನ ತಂಡ ಕೂಡ ಬಂದಿರುತ್ತೆ. ಆ ಕೃಷ್ಣ ಪರಮಾತ್ಮನ ತಂಡದಲ್ಲಿ ಗೋವುಗಳಿರುತ್ತೆ, ಕೃಷ್ಣನ ಸ್ನೇಹಿತರು ಇರ್ತಾರೆ, ಕೋತಿಗಳು ಇರುತ್ತೆ. ಎಲ್ಲರೂ ಸೇರ್ಕೊಂಡು ಗೋವುಗಳ ಜೊತೆಗೆ ಆಟ ಆಡ್ತಾ ಅಲ್ಲಿರುವಂತಹ ಹಣ್ಣುಗಳನ್ನ ಕೀಳ್ಕೊಂಡು ತಿಂತಾ ಇರ್ತಾರೆ. ಆಗ ಕೃಷ್ಣನ ಸ್ನೇಹಿತನಿಗೆ ವಾಯ್ಸ್ ಕೇಳ್ತಾ ಇಲ್ಲ. ಅಕ್ಕ ವಾಯ್ಸ್ ಬ್ರೇಕ್ ಆಯ್ತು. ಅಕ್ಕ ಈಗ ಕೇಳಿಸ್ತಾ ಇದ್ದೇನಾ? ಈಗ ಕೇಳ್ತಿದೆ. ಓಕೆ. ಆ ಒಂದು ಮಥುರೆಯಿಂದ ಒಂದು ತಂಡ ಬಂದು ಅಲ್ಲಿ ಹೋಮವನ್ನ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ, ಅದೇ ಸ್ಥಳದಲ್ಲಿ ಕೃಷ್ಣನ ತಂಡ ಕೂಡ ಆಟ ಆಡ್ತಾ ಇರುತ್ತೆ. ಆಗ ಕೃಷ್ಣನ ಸ್ನೇಹಿತ ಒಬ್ಬ ಏನ್ ನೋಡ್ತಾನೆ, ಆ ಒಂದು ಸ್ಥಳದಲ್ಲಿ ಒಂದು ಅಗ್ನಿಯಿಂದ ಹೊಗೆ ಬರುತ್ತೆ ಅಲ್ವಾ, ಹೊಗೆ ಬರೋದನ್ನ ನೋಡ್ತಾನೆ. ಆ ಹೊಗೆ ಜೊತೆಗೆ ಆ ಸ್ನೇಹಿತನ ಹೆಸರು ಮಧು ಅಂತ. ಅವನಿಗೂ ತುಂಬಾ ಹೊಟ್ಟೆ ಅಂದ್ರೆ ತುಂಬಾ ತಿನ್ನುವಂತ ವ್ಯಕ್ತಿ. ಆಗ ಆ ವ್ಯಕ್ತಿಗೆ ಗೊತ್ತಾಗೋಗ್ಬಿಡತ್ತೆ, ಎಲ್ಲೋ ಏನೋ ಆಹಾರವನ್ನ ಪದಾರ್ಥಗಳನ್ನ ಮಾಡ್ತಾ ಇದ್ದಾರೆ, ಸುಮಧುರವಾಗಿರುವಂತಹ ತುಂಬಾ ಮನಸ್ಸಿಗೆ ಹಿತವಾಗಿ ಕೊಡುವಂತಹ ಒಂದು ಸುವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಮಧುವಿಗೆ ಗೊತ್ತಾಗ್ಬಿಡುತ್ತೆ. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ತುಂಬಾ ಹಸುವಾಗ್ತಾ ಇದೆ, ತಗೊಂಡ್ ಬಂದಿರೋ ಬಾಕ್ಸ್ ಅಲ್ಲಿ ತಗೊಂಡ್ ಬಂದಿರೋದೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ಈಗ ನಾವ್ ಏನ್ ಮಾಡೋಣ, ಇಮ್ಮಿಡಿಯೇಟ್ಲಿ ಹಸುವಾಗ್ತಿಲ್ಲ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿದಾಗ ಕೃಷ್ಣ ತೋರಿಸ್ತಾನೆ, ನೋಡಿ ಅಲ್ಲಿ ದೂರದಲ್ಲಿ ಹೊಗೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಖಂಡಿತವಾಗಿಯೂ ಆಹಾರವನ್ನ ಮಾಡ್ತಾ ಇರ್ತಾರೆ. ನೀವೆಲ್ಲ ಹೋಗಿ ಕೇಳಿ, ಅವ್ರಿಗೆ ಒಂದ್ ಮಾತನ್ನ ಕೇಳಿ, ನಮ್ಗೆ ತುಂಬಾ ಹಸುವಾಗಿದೆ, ನಾವೆಲ್ಲ ಕೃಷ್ಣನ್ ಕಡೆಯವರು, ನಮಗೆ ಆಹಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿ ಅಂತ ಹೇಳಿ ಆ ಎಲ್ಲ ಸ್ನೇಹಿತರ ಬಳಗವನ್ನ ಕಳಿಸ್ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅವರೆಲ್ಲರೂ ಸೇರ್ಕೊಂಡು ಆ ಹೋಮವನ್ನ ಮಾಡ್ತಾ ಇರ್ತಾರೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ಗಂಡು ಮಕ್ಕಳಿಗೆ ಎಲ್ರಿಗೂ ಕೇಳ್ತಾರೆ. ನಮ್ ಚಿಕ್ಕ ಮಕ್ಕಳು, ಒಂದ್ 7-8 ವರ್ಷದ ಮಕ್ಕಳು, ನೀವ್ ಇಮ್ಯಾಜಿನ್ ಮಾಡ್ಕೋಬಹುದು. ಆಗ ನೀವು ಆಲೋಚನೆ ಮಾಡಿ, ಗಂಡು ಮಕ್ಕಳಿಗೆ ಕೇಳಿದಾಗ ಅವರೆಲ್ಲ ಆಲೋಚನೆ ಮಾಡ್ತಿರ್ತಾರೆ, ಏನ್ ಕಾನ್ಸಂಟ್ರೇಟ್ ಮಾಡಿ, ಹೋಮ ನಡಿಬೇಕು, ಕಂಸ ಬಂದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಲ್ಲಿರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಏನೂ ಇಲ್ಲ, ಇಲ್ಲಿಂದ ನಡೀರಿ, ಬೇಗ ಬೇಗ ಹೋಗ್ಬಿಡಿ, ನೀವು ಏನೋ ಇಲ್ಲಿ ಇದಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಗಂಡು ಮಕ್ಕಳೆಲ್ಲರೂ ಕೋಪ ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕ ಮಕ್ಕಳನ್ನ ನೋಡ್ಬಿಟ್ಟು. ಅಲ್ಲಿರುವಂತ ಒಬ್ಬ ಸ್ತ್ರೀಗೆ ಗೊತ್ತಾಗತ್ತೆ, ಖಂಡಿತ ಅಲ್ವಾ, ತಾಯಿ ಹೃದಯ, ಚಿಕ್ಕ ಮಕ್ಕಳು ಹಸು ಅಂತ ಹೇಳಿದ ತಕ್ಷಣ ಏನಿಲ್ಲ ಅಂದ್ರೂ ಏನಾದ್ರೂ ಹುಡುಕ್ಬಿಟ್ಟು ಏನಾದ್ರೂ ಮಾಡ್ಕೊಟ್ಟಾದ್ರೂ ಕಳಿಸ್ಕೊಡ್ತಾರೆ ಅಲ್ವಾ. ಆ ರೀತಿ ಒಬ್ಬ ಸ್ತ್ರೀ ಒಂದು ಮಗುವನ್ನ ಕರೆದು, ಬಾರೋ ಕಂದ, ನಾನು ನಿಮ್ಗೆ ಏನಾದ್ರು ಕೊಡ್ತೀನಿ ಅಂತ ಹೇಳಿದಾಗ ಅದು ಯಾರು ಸಿಗ್ತಾರೆ ಕೈಗಂದ್ರೆ ಆ ಮಧುನೇ ಸಿಗ್ತಾರೆ. ಅವ್ನ್ ತುಂಬಾ ಊಟದ ಮೇಲೆ ಆಸೆ, ಕರ್ಕೊಂಡೋಗ್ಬಿಟ್ಟು ಅಡ್ಗೆ ಮನೆ ತೋರಿಸಿದಾಗ ಅವ್ನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆದ್ರೆ ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಳಗಡೆ ಬಂದು ಆ ಮಧುವನ್ನ ಕೂಡ ಹೊರಗಡೆ
ಹಾಕ್ಬಿಡ್ತಾನೆ. ಇವ್ರನ್ನೆಲ್ಲ ಒಳಗಡೆ ಕರ್ಕೋಬೇಡಿ, ಕಂಸನ್ ಕಡೆ ಯಾರಾದ್ರೂ ಹೇಗಾದ್ರೂ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಧುವನ್ನ ಆಚೆ ಕಳ್ಸಿದ ತಕ್ಷಣ ಅಲ್ಲಿರುವಂತ ಮಕ್ಕಳೆಲ್ಲರೂ ಬೇಸರ ಪಡ್ತಾರೆ, ಅಲ್ಲಿರುವಂತ ಸ್ತ್ರೀಯರೆಲ್ಲರೂ ಬೇಸರ ಪಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಆ ಸ್ತ್ರೀಯರಿಗೆ ಗೊತ್ತಾಗಿರುತ್ತೆ ಆ ಎಲ್ಲಾ ಮಕ್ಕಳು ಬಂದಿರುವಂತದ್ದು ಯಾರ ಕಡೆಯವರು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಕಡೆಯವರು ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರುತ್ತೆ. ಆಗ ಇಮ್ಮಿಡಿಯೇಟ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇದು ನೋಡಿ ತುಂಬಾ ವಿಭಿನ್ನವಾಗಿದೆ ಇದು. ಆ ಸ್ತ್ರೀಯರೆಲ್ಲರೂ ಆ ಹೋಮದ ಒಂದು ಪ್ರಸಾದಕ್ಕೋಸ್ಕರ ಅಡಿಗೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಮ ನಡೆದ ನಂತರ ಆ ಹೋಮದ ಕುಂಡದಲ್ಲಿ ಭಗವಂತನಿಗೆ ಅರ್ಪಿಸೋದಕ್ಕೆ ಆಹಾರವನ್ನ ಹಾಕಿ ಅದಾದ ಮೇಲೆ ಅವರು ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಇದು ಹೋಮ ನಡೆಯುವಂತಹ ಪದ್ಧತಿ. ಆದ್ರೆ ಆ ಸ್ತ್ರೀಯರೆಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಅಡಿಗೆ ಏನೆಲ್ಲ ಸಿದ್ಧ ಆಗಿರುತ್ತೆ ಅಲ್ವಾ, ಅದೆಲ್ಲದನ್ನ ತಲೆ ಮೇಲೆ ಹೊತ್ತುಕೊಂಡು ಆ ಹೋಮವನ್ನ ಬಿಟ್ಟು ಅವರ ಗಂಡಂದಿರನ್ನ ಬಿಟ್ಟು ಅವರ ಮಕ್ಕಳನ್ನ ಬಿಟ್ಟು ಅವ್ರು ಹೊರಟು ಬಂದ್ಬಿಡ್ತಾರೆ. ಯಾರ ಹತ್ತಿರ? ಶ್ರೀ ಕೃಷ್ಣ ಪರಮಾತ್ಮನ ಹತ್ತಿರ ಬರ್ತಾರೆ. ಕೃಷ್ಣ ಏನ್ ಮಾಡಿರ್ತಾನೆ, ತನ್ನ ಸ್ನೇಹಿತರೆಲ್ಲರನ್ನ ಕಳಿಸ್ಕೊಟ್ಟಿರ್ತಾನೆ ಅಲ್ವಾ, ಹೋಗಿ ಅಲ್ಲಿಂದ ಆಹಾರ ತೆಗೆದುಕೊಂಡು ಬನ್ನಿ ಅಂತ. ಆದ್ರೆ ಸ್ನೇಹಿತರೆಲ್ಲರೂ ಬರಿಗೈಯಲ್ಲಿ ಬಂದ್ಬಿಡ್ತಾರೆ. ಕೃಷ್ಣನಿಗೂ ಬೇಜಾರಾಗಿರುತ್ತೆ, ಸ್ನೇಹಿತರೆಲ್ರಿಗೂ ಬೇಜಾರಾಗಿರುತ್ತೆ. ಆದ್ರೆ ಏನೋ ಒಂದು ತಂಡದ ತುಂಬಾ ಸ್ತ್ರೀಯರೆಲ್ಲರೂ ಬರ್ತಾ ಇರೋದು ಕಾಣಿಸ್ಬಿಡುತ್ತೆ ಅವ್ರೆಲ್ರಿಗೂ. ಮಧುಗೆ ಫಸ್ಟ್ ಗೊತ್ತಾಗೋಗ್ಬಿಡುತ್ತೆ ಇವರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಬಿಡ್ತಾನೆ. ಅವರೆಲ್ಲರೂ ಬಂದು ಶ್ರೀ ಕೃಷ್ಣ ಪರಮಾತ್ಮನ ಮುಂದೆ ಆಹಾರವನ್ನ ಅದೇನ್ ಪ್ರಸಾದವನ್ನ ಸಿದ್ಧ ಮಾಡಿರ್ತಾರೆ ಅಲ್ವಾ, ಅದೆಲ್ಲದನ್ನ ಭಗವಂತನಿಗೆ ಅರ್ಪಿಸ್ತಾರೆ. ಅಲ್ಲಿ ಇರುವಂತಹ ಪುರುಷರೆಲ್ಲರಿಗೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ನೀವು ಯಾರ ಮನೇಲಿ ಏನಾದ್ರೂ ಪೂಜೆ ಮಾಡಿರ್ಬೇಕಾದ್ರೆ ಪ್ರಸಾದ ಸಿದ್ಧ ಆಗಿರುತ್ತೆ, ಬೇರೆ ಯಾರಿಗಾದ್ರೂ ಕೊಟ್ಬಿಡ್ತೀರಾ? ಭಗವಂತನಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ, ಹೌದಲ್ವಾ? ಅದೇ ರೀತಿ ಪುರುಷರು ಕೂಡ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಈ ಯಾವ್ದೋ ಒಂದ್ ಮಕ್ಕಳಿಗೋಸ್ಕರ ಇವ್ರು ಇಷ್ಟು ಟೆನ್ಷನ್ ತಗೊಂಡು ಇಲ್ಲಿ ಮಾಡಿರೋದೆಲ್ಲ ಅಡಿಗೆಯನ್ನ ತೆಗೆದುಕೊಂಡು ಹೋಗ್ಬಿಟ್ಟಿದಾರಲ್ವಾ, ಇವ್ರಿಗೆ ಹೋಮದ ಬಗ್ಗೆ ಕಾಳಜಿನೇ ಇಲ್ವಾ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದು ನೋಡ್ತಾರೆ. ಅಲ್ಲಿರುವಂತದ್ದು ಯಾರು ಅಂದ್ರೆ ಸಾಕ್ಷಾತ್ ಶ್ರೀ ವಿಷ್ಣು, ಶ್ರೀ ಕೃಷ್ಣ ಪರಮಾತ್ಮ. ಅವನೇ ಯಜ್ಞ ಪುರುಷ ಅಂತ ಹೇಳ್ತಾರೆ ಭಗವಂತನನ್ನ. ಆ ಯಜ್ಞ ಪುರುಷನೇ ತಾನೇ ಖುದ್ದಾಗಿ ಬಂದು ನಿಂತು ಕೇಳಿರ್ಬೇಕಾದ್ರೆ ಈ ಹೋಮ ಹವನಗಳೆಲ್ಲ ಯಾತಕ್ಕೆ ಅಲ್ವಾ? ಡೈರೆಕ್ಟ್ ಆಗಿ ಭಗವಂತನೇ ಸಿಕ್ಕಿರ್ಬೇಕಾದ್ರೆ ಭಗವಂತನ ಹತ್ತಿರ ಹೋಗೋದಕ್ಕೆ ಇರುವಂತಹ ದಾರಿಗಳು ಯಾತಕ್ಕೆ ಅಂತ ಹೇಳ್ಬಿಟ್ಟು ಭಾಗವತದಲ್ಲಿ ಹೇಳ್ತಾರೆ. ಇದಷ್ಟೇ ಅಲ್ಲದೆ ಶುಕಮುನಿಗಳು ಇನ್ನೂ ಒಂದು ಮಾತನ್ನ ಹೇಳ್ತಾರೆ. ಏನು ಅಂದ್ರೆ ಈ ಎಲ್ಲ ಹೋಮ ಹವನಗಳು ಮಡಿ ಮೈಲಿಗೆ ಪ್ರತಿಯೊಂದು ಇರುವಂತದ್ದು ಪ್ರಪಂಚದಕ್ಕೋಸ್ಕರ ಮಾತ್ರ. ಆದ್ರೆ ಈ ಸ್ತ್ರೀಯರೆಲ್ಲರೂ ಭಗವಂತನನ್ನ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನ ಮಾಡಿದ್ರು ಈ ಗೋಪಿಕಾ ಸ್ತ್ರೀಯರು ಅಂತ ಹೇಳಿದ್ರೆ, ಭಗವಂತ ಆ ಒಂದು ಈ ನಮ್ಮ ಪುರಾಣಗಳ ಪ್ರಕಾರ ನೋಡಿದ್ರೆ ಅವರು ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದಿರುವಂತದ್ದು ಪಾಪವನ್ನಾಗಿ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಭಗವಾನ್ ಶ್ರೀ ಕೃಷ್ಣ ಅದನ್ನ ಪಾಪವನ್ನಾಗಿ ಕನ್ಸಿಡರ್ ಮಾಡೋದೇ ಇಲ್ವಂತೆ, ಅವ್ರಿಗೆ ಮೋಕ್ಷದ ಹಾದಿಯನ್ನ ತೋರಿಸ್ತಾನೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ತಾಯಿಯ ಪ್ರೀತಿ ಅಷ್ಟೇ ಅಲ್ಲದೆ ಹಸಿದವರಿಗೆ ಕೊಡಬೇಕಾಗಿರುವಂತಹ ಅನ್ನ ಅದು ಪ್ರಸಾದಕ್ಕೂ ಹೆಚ್ಚು, ಯಜ್ಞಕ್ಕೂ ಮಿಗಿಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ಅಲ್ವಾ? ಈ ಎಲ್ಲಾ ಘಟನೆಗಳ ಮೂಲಕ ಭಗವಂತ ನಮಗೆ ಜೀವನ ಕ್ರಮವನ್ನ ಹೇಳ್ಕೊಡ್ತಾ ಇರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಶ್ರೀ ಕೃಷ್ಣ ಪರಮಾತ್ಮನ ಮತ್ತೊಂದು ಸಂಕೀರ್ತನೆ ನಮ್ಮ ರಾಮನಾಥ್ ಪ್ರಭು ದಂಪತಿಗಳಿಂದ. ಧನ್ಯವಾದ. ಕುಂಜ
त्वामिहयाचे दर्शनदानं त्वामिहयाचे दर्शनदानं हे मधुसूदन शान्ता हे मुरारे कुञ्जविहारे हे जनबन्धो हे माधव मधुमथनवरेण्य हेश करुणा सिन्धु नवनीरजधर श्यामल सुन्दर नवनीरजधर श्यामल सुन्दर चन्द्रकुसुम रुचिरेश गोपीगणहृदयेश गोवर्धनधर वृन्दावनचर गोवर्धनधर वृन्दावनचर वंशीधर परमेश हे मुरारे कुञ्जविहारे हे जनबन्धो हे माधव मधुमथनवरेण्य केश करुणा सिन्धो राधारञ्जन कंसनिषूदन राधारञ्जन कंसविषूदन प्रणतिस्तावक चरणे निखिल निराश्रय शरणे देहि जनार्दन पीताम्बरधर देहि जनार्दन पीताम्बरधर कुञ्जे मन्थर पवने एहि मुरारे कुञ्जविहारे हे जनबन्धो हे माधव मधुमथनवरेण्य केश करुणा सिन्धु करुणा सिन्धु केश करुणा सिन्धु ತುಂಬಾ ಧನ್ಯವಾದಗಳು ನಿಮ್ಗೆ. ಕೃಷ್ಣನನ್ನ ಆ ಪೀತಾಂಬರಧಾರಿಯಾಗಿರುವಂತಹ ಕೃಷ್ಣ ಪರಮಾತ್ಮನ ಛವಿ ಕಣ್ಣು ಮುಂದೆ ಬರುವ ರೀತಿ ಹಾಡಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ಹೀಗೆ ಆ ಪ್ರತಿಯೊಂದು ಘಟ್ಟದಲ್ಲೂ ಪ್ರತಿಯೊಂದು ಘಟನೆಗಳಲ್ಲೂ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಜ್ಞಾನವನ್ನ ಪಸರಿಸ್ತಾ ಇರುವಂಥದ್ದು. ಯಾವೆಲ್ಲ ಈ ಒಂದು ರಾಕ್ಷಸರು ಬಂದಿರಬೇಕಾದರೂ ಸಹಿ, ಅಷ್ಟೇ ಅಲ್ಲದೆ ದೇವತೆಗಳು ಬಂದರೂ ಸಹಿ ಎಲ್ಲರಿಗೂ ಜ್ಞಾನವನ್ನ ಕೊಡ್ತಾ, ಅವರು ಮಾಡಿರುವಂತಹ ತಪ್ಪುಗಳನ್ನ ತಿದ್ದುತ್ತಾ, ಅವರು ಮಾಡಿರುವಂತಹ ಒಳ್ಳೆ ಕೆಲಸ ಕಾರ್ಯಗಳನ್ನ ಪ್ರಶಂಸಿಸ್ತಾ ಶ್ರೀಕೃಷ್ಣ ಪರಮಾತ್ಮ ಬೆಳಿತಾ ಇರ್ತಾನೆ. ಈ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ
ನಂದ ಮತ್ತೆ ಯಶೋಧೆಯರು ಮತ್ತೆ ಎಲ್ಲ ಬೃಂದಾವನ ವಾಸಿಗಳು ತುಂಬಾ ಆನಂದವನ್ನ ಪಡ್ತಾ ಇರ್ತಾರೆ. ಆದ್ರೆ ಒಂದು ದಿನ ಬರುತ್ತೆ, ಏನು ಅಂತ ಹೇಳಿದ್ರೆ ಕಂಸ ಅಕ್ರೂರನನ್ನ ಕಳಿಸ್ಕೊಡ್ತಾನೆ. ಅಕ್ರೂರ ಯಾರು ಅಂತ ಹೇಳಿದ್ರೆ ಕಂಸನ ಮಂತ್ರಿ ಆಗಿರ್ತಾನೆ. ಅಕ್ರೂರನನ್ನ ಕಳಿಸ್ಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ, ನೀನು ನಿಜವಾಗಿಯೂ ಯೋಧ ಆಗಿದ್ರೆ, ನೀನು ನಿಜವಾಗಿಯೂ ನೀನು ಮನುಷ್ಯನಾಗಿದ್ರೆ ಖಂಡಿತವಾಗಿಯೂ ಮಥುರೆಗೆ ಬರಬೇಕು. ಮಥುರೆಯಲ್ಲಿ ಒಂದು ಪಂದ್ಯ ನಡೀತಾ ಇದೆ. ಆ ಪಂದ್ಯ ಏನು ಅಂತ ಹೇಳಿದ್ರೆ ಕುಸ್ತಿಪಟುಗಳ ಪಂದ್ಯ. ಅದಕ್ಕೆ ನಿನ್ನನ್ನ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಂಸ ಒಂದು ದೂತನನ್ನ ಕಳಿಸ್ಕೊಡ್ತಾನೆ. ಆ ದೂತನ ಹೆಸರೇ ಅಕ್ರೂರ ಅಂತ ಹೇಳಿ. ಅಕ್ರೂರ ಯಾರು ಅಂತ ಹೇಳಿದ್ರೆ ಕೃಷ್ಣನ ಪರಮಾತ್ಮ ಶ್ರೀ ಕೃಷ್ಣನ ಭಕ್ತನಾಗಿರ್ತಾನೆ. ಆಗ ಅಕ್ರೂರನ ಮನಸ್ಸಿನಲ್ಲಿ ತುಂಬಾ ತಳಮಳ, ಒಂಥರ ಒಂದು ಹೇಳೋದಕ್ಕಾಗದೇ ಇರುವಂತಹ ತುಮುಲು ಉಂಟಾಗ್ಬಿಡತ್ತೆ. ಅಕ್ರೂರನಿಗೆ ಏನು ಅಂತ ಹೇಳಿದ್ರೆ, ಕೃಷ್ಣನ ನೋಡ್ತಾ ಇದ್ದೀನಿ, ಹೌದು, ಇವಾಗ ಇನ್ನೇನು ಇಷ್ಟು ದಿನಗಳಿಂದ ಆರಾಧನೆ ಮಾಡಿರುವಂತಹ, ಮನಸ್ಸಿನಲ್ಲಿ ಆರಾಧನೆ ಮಾಡ್ತಾ ಇರುವಂತಹ ದೈವ ಶ್ರೀ ಕೃಷ್ಣ ಪರಮಾತ್ಮ, ಅವನನ್ನ ನೋಡ್ತಾ ಇದ್ದೀನಿ. ಆದ್ರೆ ಅವನನ್ನೇ ನಾನು ಮಥುರೆಗೆ ಕರೆದುಕೊಂಡು ಬಂದು ಅಲ್ಲಿರುವಂತಹ ಕುಸ್ತಿಪಟುಗಳು ಇರ್ತಾರೆ, ಚಾಣೂರ ಮರ್ದನ ಅಂತ ಇರ್ತಾರೆ. ಅವ್ರು ಎಂತಹ ಒಂದು ದೈತ್ಯಾಕಾರವಾಗಿರುವಂತಹ ಕುಸ್ತಿಪಟುಗಳಾಗಿರ್ತಾರೆ. ಅವರ ಹತ್ತಿರ ಪುಟಾಣಿ ಮಗು ಅಂದ್ರೆ ಒಂದು 7 ವರ್ಷದ ಬಾಲಕನನ್ನ ಕೊಡ್ಬೇಕಲ್ಲ ನಾವು, ನಾನೇ ಅದಕ್ಕೆ ಕಾರಣ ಆಗ್ಬಿಡ್ತೀನಲ್ಲ ಅನ್ನುವಂಥ ನೋವು ಕೂಡ ಅಕ್ರೂರನ ಮನಸ್ಸಿನಲ್ಲಿ ಇರುತ್ತೆ. ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಆಜ್ಞೆ ಆಗೋಗಿರುತ್ತೆ, ರಾಜಾಜ್ಞೆ ಆಗಿರುತ್ತೆ. ಕಂಸ ರಾಜ ಅಲ್ವಾ, ರಾಜಾಜ್ಞೆಯನ್ನ ಪರಿಪಾಲನೆ ಮಾಡ್ಲೇಬೇಕು. ಆಗ ಅಕ್ರೂರ ಏನ್ ಮಾಡ್ತಾನೆ ಅಂತಂದ್ರೆ, ಮನಸ್ಸಿನಲ್ಲಿ ಈ ಒಂದು ತಳಮಳವನ್ನ ಹೊತ್ತುಕೊಂಡು ಕೃಷ್ಣ ಪರಮಾತ್ಮನ ಮನೆಗೆ ಹೋಗ್ತಾನೆ. ಆ ಕೃಷ್ಣನ ಸುಂದರವಾಗಿರುವಂತಹ ಮುಖ, ಅವನು ಇಟ್ಟಿರುವಂತಹ ತಿಲಕ, ಅವನ ಕೋಮಲವಾದಂತಹ ಕಣ್ಣುಗಳು, ಅವನ ಗುಂಗುರು ಕೂದಲುಗಳು, ಅವನ ಮುದ್ದಾಗಿರುವಂತಹ ನಗು, ಅದೆಲ್ಲದರ ನೋಡಿ ಮರೆತು ಹೋಗಿ ಒಂದು ತರ ಮಾರ್ ಹೋಗ್ಬಿಡ್ತಾನೆ ಅಕ್ರೂರ. ಆಗ ಶ್ರೀ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಗೊತ್ತಾ, ಬಲರಾಮನನ್ನ ಕರೆದುಕೊಂಡು ಬಿಟ್ಟು ಬಂದು, ಅಯ್ಯೋ ಅಕ್ರೂರ ಬಂದಿದ್ದಾನೆ, ನಮಗೆ ಒಂದು ದೊಡ್ಡ ಪಂದ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಅಕ್ರೂರ ಬಂದಿದ್ದಾನೆ, ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಶ್ರೀ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಅಕ್ರೂರ ಬಂದ ತಕ್ಷಣ ಮನೆಗೆ ಒಳಗಡೆ ಕರೆದುಕೊಂಡು ಬಿಟ್ಟು ಬಂದು ಕಾಲನ್ನ ತೊಳೆದು ಕಾಲನ್ನ ಒರೆಸಿ, ನೀವು ಬರ್ಬೇಕು ಒಳಗಡೆ, ಮಹನೀಯರು ನೀವು ಅಂತೆಲ್ಲ ಹೇಳ್ಬಿಟ್ಟು ಕರಿತಾ ಇದ್ದಾನೆ. ಯಾರು ಮಹನೀಯರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ? ತನ್ನ ವೈರಿ, ಕೃಷ್ಣನಿಗೆ ವೈರಿ ಯಾರೂ ಇಲ್ಲ, ಆದ್ರೆ ಕಂಸ ಕೃಷ್ಣನನ್ನ ವೈರಿ ಅಂತ ಭಾವಿಸಿರ್ತಾನೆ. ಆ ವೈರಿಯ ಒಂದು ದೂತ ಆಗಿರ್ತಾನೆ ಯಾರು? ಕಂಸ, ಅಕ್ರೂರ. ಆ ಒಂದು ಅಕ್ರೂರನ್ನ ಯಾವ ರೀತಿ ನೋಡ್ಕೊಳ್ತಾನೆ ಅಂತ ಭಾಗವತದಲ್ಲಿ ಬರೀತಾರೆ ನೋಡಿ. ಆ ಅಕ್ರೂರನ ಕಾಲನ್ನ ತೊಳೆದ್ಬಿಟ್ಟು ಮನೆಗೆ ಸಿಂಪಡಿಸು ಅಂತ ಹೇಳ್ಬಿಟ್ಟು ಕೊಡ್ತಾನಂತೆ ಶ್ರೀ ಕೃಷ್ಣ ಪರಮಾತ್ಮ. ಆ ಅಕ್ರೂರನನ್ನ ಒಳಗಡೆ ಕರೆದುಕೊಂಡು ಬಂದು ಆಸನ ಹಾಕಿಸಿ ಕೂಡ್ಸಿ ಬಿಸಿಯಾದಂತಹ ಹಾಲನ್ನ ಕೊಟ್ಟು, ತೆನೆಭರಿತವಾಗಿರುವಂತಹ ಹಾಲನ್ನ ಕೊಟ್ಟು ಕೇಳ್ತಾನಂತೆ, ನೀವು ಆಹಾರಕ್ಕೆ ಏನ್ ಸ್ವೀಕಾರ ಮಾಡ್ತೀರಿ? ತುಂಬಾ ದೂರದಿಂದ ಬಂದಿರ್ತೀರಿ, ಬಳಲಿ ಬಂದಿರ್ತೀರಿ, ಏನ್ ಸ್ವೀಕಾರ ಮಾಡ್ತೀರಿ ಅಂತೆಲ್ಲ ಕೇಳ್ತಾನಂತೆ. ಆಗ ಪದೇ ಪದೇ ಎದ್ದು ಹೋಗ್ಬಿಟ್ಟು ಅಡ್ಗೆ ಮನೆಯಲ್ಲಿ ತಾಯಿಗೆ ಯಶೋದೆ ಕೇಳ್ತಿರ್ತಾನಂತೆ, ಅಮ್ಮ ಅಡ್ಗೆ ಆಯ್ತಾ, ಅವ್ರು ಬಂದಿದ್ದಾರೆ, ಅಮ್ಮ ಅಡ್ಗೆ ಆಯ್ತಾ, ಅಮ್ಮ ಅಡ್ಗೆ ಆಯ್ತಾ ಅಂತ ಹೇಳ್ಬಿಟ್ಟು ತುಂಬಾ ಯಶೋದೆಗೆ ಕೇಳ್ತಾ ಇರ್ತಾನಂತೆ, ಪ್ರಶ್ನೆ ಮಾಡ್ತಾ ಇರ್ತಾನಂತೆ. ಅದಾದ ನಂತರ ಅಡಿಗೆ ಆದ ತಕ್ಷಣ ತಾನೇ ತೆಗೆದುಕೊಂಡು ಬಂದು ಬಾಳೆ ಎಲೆಯನ್ನ ಹಾಕಿ ಆ ಅಕ್ರೂರನ ಮುಂದೆ ಕುತ್ಕೊಂಡು ಅವನಿಗೆ ಬಡಿಸಿ ಕೈಯಿಂದ ತುಪ್ಪವನ್ನ ಬಡಿಸ್ತಾನೆ ಅಂತ ಬರೆದಿದ್ದಾರೆ ನೋಡಿ. ನಾವು ಯಾರಾದ್ರೂ ಮನೆಗೆ ಬಂದಾಗ ನಾವು ಯಾವ ರೀತಿ ಆತಿಥ್ಯವನ್ನ ಮಾಡ್ತೇವೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಶ್ರೀ ಕೃಷ್ಣ ಪರಮಾತ್ಮ ಇಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ನಮ್ಮ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಪ್ಪವನ್ನ ಕೈಯಿಂದ ಬಡಿಸಿ ಅವರಿಗೆ ತಾವೇ ಖುದ್ದಾಗಿ ಕೊಡ್ತಾ ಇರುವಂತದ್ದು ಏನ್ ತೋರಿಸುತ್ತೆ, ಅದು ಯಾರು ತುಂಬಾ ಹತ್ತಿರದವರೇನು ಅಲ್ಲ ಕೃಷ್ಣ ಪರಮಾತ್ಮನಿಗೆ. ತನ್ನನ್ನ ಕೊಂದು ಹಾಕಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವನ್ನ ನಡೆಸಿರುವಂತಹ ಕಂಸನ ಬಳಗದವರಿಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನ ಹತ್ತಿರದವರನ್ನ ಶ್ರೀ ಕೃಷ್ಣ ಪರಮಾತ್ಮ ಎಷ್ಟರ ಮಟ್ಟಿಗೆ ನೋಡ್ಕೋಬೇಡ, ಹೌದಲ್ವಾ? ಈ ಎಲ್ಲ ಗುಣಗಳು ಮಗುವಿನಲ್ಲಿ ಬರಬೇಕು. ಯಾರೇ ದ್ವೇಷ ಮಾಡ್ಲಿ, ಯಾರೇ ಕೋಪ ತೋರಿಸ್ಲಿ, ಯಾರೇ ಅಸೂಯೆ ತೋರಿಸ್ಲಿ, ಎಲ್ಲರಿಗೂ ಒಂದೇ ರೀತಿಯ ಪ್ರೀತಿಯನ್ನು ತೋರಿಸುವಂಥದ್ದು, ಹೌದಲ್ವಾ? ಎಷ್ಟು ಸುಂದರವಾಗಿದೆ ನೋಡಿ ಇದು. ಇಷ್ಟೇ ಅಲ್ಲದೆ ಅಕ್ರೂರ ಇನ್ನೇನು ಊಟ ಎಲ್ಲ ಆದ ತಕ್ಷಣ ಅವನಿಗೆ ಶಯನಕ್ಕೆ ಅಂದ್ರೆ ನಿದ್ದೆ ಮಾಡೋದಕ್ಕೆ ಒಂದು ಹಾಸಿಗೆಯನ್ನ ಹಾಸಿ ಅವನಿಗೆ ಮಲಗಿಸಿ ಕಾಲನ್ನ ಒತ್ತಾನಂತೆ. 7 ಲೋಕದ ಒಡೆಯ ಅಂತ ಹೇಳ್ಬಿಟ್ಟು ಈಗ ತಾನೇ ನಾವು ಈ ಸಂಕೀರ್ತನೆಯಲ್ಲಿ ಕೇಳಿದ್ವಿ, ಹೌದಲ್ವಾ? 7 ಲೋಕದ ಒಡೆಯ, ಪಿತಾಂಬರಧಾರಿ, ಮತ್ತೆ ಪುಂಡರೀಕಾಕ್ಷ,
ಮತ್ತೆ ಪಾಂಡುರಂಗ ಅಂತ ಎಷ್ಟರ ಮಟ್ಟಿಗೆ ಎಷ್ಟೋ ಜನ ದೇವಾನು ದೇವತೆಗಳೆಲ್ಲರೂ ಕಾಯ್ದು ಕುಳಿತಿರ್ತಾರೆ ಅವನ ಒಂದು ದರ್ಶನಕ್ಕೆ. ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಅವರ ಮನೆಗೆ ಬಂದಿರುವಂತಹ ಅತಿಥಿಗಳ ಆತಿಥ್ಯವನ್ನ ಮಾಡ್ತಾ ಇದ್ದಾನೆ. ಅದು ಹೇಗೆ? ಅವರ ಕಾಲನ್ನ ಒತ್ತುತ್ತಾ ಬಲರಾಮನಿಗೆ ಹೇಳ್ತಾನಂತೆ, ಗಾಳಿ ಹಾಕು ನೀನು, ಸುಮ್ಮನೆ ನಿಂತ್ಕೋಬೇಡ ಅಂತ ಹೇಳ್ಬಿಟ್ಟು ಗಾಳಿಯನ್ನ ಹಾಕ್ತಾ ಅವನ ಕಾಲನ್ನ ಒತ್ತುತ್ತಾ ನೀವು ನಿದ್ರೆ ಮಾಡಿ ಅಂತೆಲ್ಲ ಹೇಳಿ ಅವನು ಎದ್ದು ಬಂದ ಮೇಲೆ ಮತ್ತೆ ಏನಾದ್ರೂ ಬಿಸಿಯಾಗಿ ಇರೋದು ಸ್ವೀಕಾರ ಮಾಡ್ತೀರಾ, ಹಾಲನ್ನ ತೆಗೆದುಕೊಳ್ತೀರಾ ಅಂತೆಲ್ಲ ಕೇಳ್ತಾ ಆವಾಗ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನಂತೆ ಬಂದಿರುವಂತಹ ವಿಷಯ ಏನು ಅಂತ. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಏನ್ ಹೇಳ್ತಾರೆ, ಮನೆಗೆ ಯಾರೇ ಬಂದ್ರು ನಾವು ಹಾಗೆ ಕಳಿಸ್ಕೊಡೋದಿಲ್ಲ, ಹೌದಲ್ವಾ? ಅದು ಖಂಡಿತವಾಗಿ ಎಲ್ಲಾ ಮನೆಗಳಲ್ಲಿ ಮಾಡೇ ಮಾಡ್ತೇವೆ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾರತದ ಒಂದು ವೈಶಿಷ್ಟ್ಯತೆನೇ ಹಾಗೆ. ಭಗವಂತ ಯಾರ ರೂಪದಲ್ಲಿ ಬರ್ತಾನೆ ಯಾರಿಗ್ ಗೊತ್ತು, ಹೌದಲ್ವಾ? ಎಷ್ಟು ಸುಂದರವಾಗಿದೆ ನೋಡಿ ನಮ್ಮ ಒಂದು ಪರಿಪಾಲನೆಗಳೆಲ್ಲ. ಅದೇ ರೀತಿ ಇದನ್ನೆಲ್ಲ ಟ್ರೆಂಡ್ ಸೆಟ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ. ಎಷ್ಟೋ ವರ್ಷಗಳ ಹಿಂದೆ ಅದನ್ನೇ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಧರ್ಮವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ, ಹೌದಲ್ವಾ? ನಮ್ಮ ಮೂಲಕ ಬರ್ತಾ ಇರುವಂತಹ ಮಕ್ಕಳೆಲ್ಲರೂ ಈ ಒಂದು ಪದ್ಧತಿಯನ್ನ ತಿಳ್ಕೋಬೇಕು. ಮನೆಗೆ ಬಂದಿರುವಂತಹ ಅತಿಥಿಗಳಿಗೆ ಅತಿಥಿ ದೇವೋ ಭವ ಅಂತ ಹೇಳಿ ಎಲ್ಲರಿಗೂ ಪೂಜೆಯ ಪ್ರಕಾರವಾಗಿರುವಂತಹ ಪೂಜೆಯ ಸಮಾನವಾಗಿರುವಂತಹ ಆತಿಥ್ಯವನ್ನ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಈಗ ರಾಮನಾಥ್ ಪ್ರಭು ದಂಪತಿಗಳಿಂದ ಮತ್ತೊಂದು ಸಂಕೀರ್ತನೆ. केशवा माधवा तुझ्या नामांतरे गोडवा, तुझ्या नामांतरे गोडवा. केशवा माधवा तुझ्या नामांतरे गोडवा, तुझ्या नामांतरे गोडवा. सारखा तुझ देवा तुला गुणाचा नाही हेवा, तुझ्या सारखा तुझ देवा तुला गुणाचा नाही हेवा. वेळोवेळी संकटातुनी तारीशी मानवा. केशवा माधवा तुझ्या नामांतरे गोडवा, तुझ्या नामांतरे गोडवा. केशवा माधवा तुझ्या नामांतरे गोडवा, तुझ्या नामांतरे गोडवा. वेडाहूनी भक्तीसाठी गोपगणास यमुना काठी. वेडाहूनी भक्तीसाठी गोपगणास यमुना काठी. नंदा घराच्या गाई हाकीशी गोकुळी यादवा. केशवा माधवा तुझ्या नामांतरे गोडवा, तुझ्या नामांतरे गोडवा. केशवा माधवा तुझ्या नामांतरे गोडवा, तुझ्या नामांतरे गोडवा. वीरधनुर्धर अर्थासाठी चक्र सुदर्शन घेऊनी हाती. वीरधनुर्धर पार्थासाठी चक्र सुदर्शन घेऊनी हाती. रथ हाकुनिया पांडवाच्या पडविशी कौरवा. केशवा
नामान्तरे गौरवा केशवा माधवा तुझ्या नामान्तरे गौरवा तुझ्या नामान्तरे गौरवा ಕೃಷ್ಣನಿಗೆ ಹೇಳ್ತಾ ಇರುವಂತಹ ಒಂದು ಸಂಕೀರ್ತನೆ ಏನು ಅಂದ್ರೆ, ನಿನ್ನ ನಾಮವೇ ತುಂಬಾ ಮಧುರವಾಗಿದೆ ಅಂತ ಹೇಳಿಬಿಟ್ಟು. ಎಷ್ಟು ಸುಂದರವಾಗಿತ್ತು ಅಲ್ವಾ ಇದು. ಹೀಗೆ ಕೃಷ್ಣನಿಗೆ ಎಲ್ಲರೂ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಆಗ ಕೃಷ್ಣ ಬೆಳೆದು ದೊಡ್ಡವಾಗಿರ್ತಾನೆ, ದ್ವಾರಕೆಯಲ್ಲಿ ಇರ್ತಾನೆ ಕೃಷ್ಣ. ಯಾವಾಗ ಕೃಷ್ಣ ಮನೆಯನ್ನ ಬಿಟ್ಟು ಬೃಂದಾವನವನ್ನ ಬಿಟ್ಟು ಅಕ್ರೂರನ ಜೊತೆಗೆ ಹೋಗಿರ್ತಾನೆ ಅಲ್ವಾ, ಅದಾದ ಮೇಲೆ ಅವನು ಕೃಷ್ಣ ಮತ್ತೆ ಬೃಂದಾವನಕ್ಕೆ ಬಂದಿರೋದಿಲ್ಲ. ಅದಾದ ನಂತರ ಅವನಿಗೆ ಮದ್ವೆ ಆಗುತ್ತೆ, ಅಲ್ಲಿ ದ್ವಾರಕವನ್ನ ಕಟ್ತಾನೆ, ಮತ್ತೆ ಯುದ್ಧಗಳೆಲ್ಲ ನಡೀತಾ ಇರುತ್ತೆ, ಯುದ್ಧವನ್ನ ಮಾಡಿ ಎಲ್ಲದನ್ನ ಗೆಲ್ತಾ ಇರ್ತಾನೆ. ಅದೇ ರೀತಿ ಅನೇಕ ರಾಕ್ಷಸರನ್ನ ಕೊಲ್ತಾ ಅವನು ತುಂಬಾ ಅದ್ಭುತವಾಗಿ ಬೆಳೀತಾ ಇರ್ತಾನೆ. ಈ ಕಡೆ ನಂದ ಮತ್ತೆ ಯಶೋಧೆಯರು ಕೃಷ್ಣನನ್ನ ನೆನೆಸ್ಕೊಂಡು ಅವನ ಬಾಲಲೀಲೆಗಳನ್ನೇ ಆಲೋಚಿಸ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀ ಕೃಷ್ಣ ಪರಮಾತ್ಮನಿಗೆ ತುಂಬಾ ವಿಪರೀತವಾಗಿರುವಂತಹ ತಲೆನೋವು ಬರುತ್ತೆ. ಆಗ ಅವನ ಜೊತೆಗಿರುವಂತಹ ಎಲ್ಲರೂ ತುಂಬಾ ನೋವು ಮಾಡ್ಕೊಂಡ್ಬಿಡ್ತಾರೆ ಮನಸ್ಸಿಗೆ. ಅಯ್ಯೋ, ಕೃಷ್ಣ ಪರಮಾತ್ಮನಿಗೆ ತಲೆನೋವು ಬಂದ್ಬಿಟ್ಟಿದೆ, ಕೃಷ್ಣನಿಗೆ ಇಷ್ಟರ ಮಟ್ಟಿಗೆ ತಲೆನೋವ್ತಾ ಇದೆ ಅಂತ ಹೇಳಿದಾಗ ಕೃಷ್ಣ ಹಾಗೆ ಆ ತಲೆನೋವನ್ನ ಹಿಡ್ಕೊಂಡು ಮಲ್ಗಿರ್ತಾನೆ. ಮಲ್ಗಿರ್ಬೇಕಾದ್ರೆ ಕೃಷ್ಣನ ಸ್ನೇಹಿತ ಇರ್ತಾನೆ ಕೃಷ್ಣನ ಜೊತೆಗೆ. ಆ ಸ್ನೇಹಿತನಿಗೆ ಹೇಳ್ತಾನೆ ಶ್ರೀ ಕೃಷ್ಣ ಪರಮಾತ್ಮ, ನನಗೆ ವಿಪರೀತವಾಗಿರುವಂತಹ ತಲೆನೋವ್ತಾ ಇದೆ ಉದ್ಧವ, ನನಗೇನಾದ್ರೂ ಸಹಾಯ ಮಾಡು ಅಂತ ಕೇಳ್ತಾನೆ ಕೃಷ್ಣ. ಈ ಪರಮಾತ್ಮ ನನಗೆ ಸಹಾಯವನ್ನ ಕೇಳ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಜನರಿಗೆ ಇಷ್ಟೆಲ್ಲ ಸಹಾಯವನ್ನ ಮಾಡುವಂತಹ ಶ್ರೀಕೃಷ್ಣ, ಇಷ್ಟೊಂದು ದೊಡ್ಡದಾಗಿರುವಂತಹ ದ್ವಾರಕೆಯನ್ನ ಕಟ್ಟಿರುವಂತಹ ಶ್ರೀಕೃಷ್ಣ ನನಗೆ ಸಹಾಯವನ್ನ ಕೇಳ್ತಾ ಇದ್ದಾನೆ. ನಾನೇನ್ ಮಾಡಬಲ್ಲೆ ಕೃಷ್ಣ ನಿನಗೆ ಅಂತ ಉದ್ಧವ ಕೇಳ್ತಾನೆ. ಆ ಮಾತನ್ನ ಕೇಳಿದ ತಕ್ಷಣ ಕೃಷ್ಣ ಏನ್ ಹೇಳ್ತಾನೆ, ನನಗೆ ತುಂಬಾ ವಿಪರೀತವಾಗಿರುವಂತಹ ತಲೆನೋವು ಆಗ್ತಾ ಇದೆ, ದಯವಿಟ್ಟು ನನಗೆ ನನ್ನ ನಿಷ್ಠಾವಂತ ಭಕ್ತರು, ಒಂದು ಶುದ್ಧ ಭಕ್ತರು, ಪರಮಶುದ್ಧಿಯನ್ನ ಹೊಂದಿರುವಂತಹ ಭಕ್ತರ ಕಾಲಿನ ಧೂಳನ್ನ ನನ್ನ ಕಾಲಿಗೆ ಸವರಿದ್ರೆ ನನ್ನ ತಲೆನೋವು ಹೋಗ್ಬಿಡತ್ತೆ, ದಯವಿಟ್ಟು ಒಂದ್ ಸ್ವಲ್ಪ ನಿನ್ನ ಪಾದದ ಧೂಳನ್ನ ಕೊಡ್ತೀಯಾ ಅಂತ ಕೇಳ್ತಾನಂತೆ. ನೋಡಿ, ಆಗ ಉದ್ಧವ ತುಂಬಾನೇ ತಳಮಳಗೊಂಡ್ಬಿಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ, ಪರಮಪುರುಷ, ಶ್ರೇಷ್ಠೋತ್ತಮ ಅಲ್ವಾ, ಇಂತಹ 7 ಲೋಕದ ಒಡೆಯ, ಇವನ್ನೇ ತಲೆನೋವಿಗೆ ನನ್ನ ಕಾಲಿನ ಧೂಳನ್ನ ಹಚ್ಚುವಂತದ್ದ, ಖಂಡಿತವಾಗಿಯೂ ಆಗೋದಿಲ್ಲ, ಅದು ಪರಮ ಪಾಪ ಅಂತ ಹೇಳ್ಬಿಟ್ಟು ಉದ್ಧವ, ಆಗೋದಿಲ್ಲ ಕೃಷ್ಣ, ನಾನು ಅಷ್ಟರ ಮಟ್ಟಿಗೆ ಪಾಪವನ್ನ ಸಹಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತನ್ನ ಪಾಪ ಪುಣ್ಯದ ಬಗ್ಗೆ ಆಲೋಚನೆ ಮಾಡ್ತಾನೆ ಉದ್ಧವ. ಆಗ ಕೃಷ್ಣ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಯಾರು ಇತರರ ಬಗ್ಗೆ ಆಲೋಚನೆ ಮಾಡ್ತಾರೋ ಅವರೇ ಪರಮ ಶುದ್ಧಾತ್ಮರು, ಇತರರ ಬಗ್ಗೆ ಆಲೋಚನೆ ಮಾಡುವಂಥವ್ರು. ಅದನ್ನೇ ಸ್ವಾಮಿ ವಿವೇಕಾನಂದರು ಸಹ ಹೇಳ್ತಾರೆ. ಏನು, ಯಾರು ಇತರರ ಬಗ್ಗೆ ಆಲೋಚಿಸ್ತಾರೋ, ಯಾರು ಇತರರ ಒಳತಿಗೋಸ್ಕರ ಕೆಲಸವನ್ನ ಮಾಡ್ತಾರೋ ಅವರೇ ಪರಮ ಪುರುಷರು, ಉಳಿದವರೆಲ್ಲರೂ ಇದ್ದು ಸತ್ತಂತೆ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಸಹ ಅದನ್ನೇ ಹೇಳ್ತಾರೆ. ಅದೇ ರೀತಿ ಕೃಷ್ಣ ಕೂಡ ಈ ಒಂದು ಘಟನೆಯ ಮೂಲಕ, ಅಂದ್ರೆ ತಲೆನೋವು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಘಟನೆಯ ಮೂಲಕ ಎಲ್ಲರಿಗೂ ಏನ್ ತೋರಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಸ್ವಾರ್ಥವನ್ನ ಬಿಡಿ ಅನ್ನೋದನ್ನ ಹೇಳ್ಕೊಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ಅಯ್ಯೋ ನಿನ್ನಿಂದ ಆಗೋದಿಲ್ವಾ, ಹಾಗಾದ್ರೆ ತೊಂದರೆ ಇಲ್ಲ, ನೀನು ಬೃಂದಾವನಕ್ಕೆ ಹೋಗಿ ನನ್ನ ಗೋಪಿಕಾ ಸ್ತ್ರೀಯರೆಲ್ಲರೂ ಇರ್ತಾರೆ, ಅವರಲ್ಲಿ ಈ ಮಾತನ್ನ ಕೇಳು ಅಂತ ಹೇಳ್ಬಿಟ್ಟು ಕೃಷ್ಣ ಉದ್ಧವನಿಗೆ ವಿನಂತಿ ಮಾಡ್ತಾನೆ. ತುಂಬಾ ಸುಂದರವಾಗಿದೆ ಈ ಘಟನೆ. ಉದ್ಧವ ನೋಡೋದಕ್ಕೆ ಸೇಮ್ ಕೃಷ್ಣನ್ ತರಾನೇ ಇರ್ತಾನೆ. ಒಂದು ಲೆಟರ್ ಅನ್ನ ಬರ್ಕೊಟ್ಟಿರ್ತಾನೆ ಯಾರು, ಶ್ರೀಕೃಷ್ಣ ಪರಮಾತ್ಮ. ಈ ಲೆಟರ್ನ ತೆಗೆದುಕೊಂಡು ಹೋಗ್ಬಿಟ್ಟು, ಈ ಪತ್ರವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನನ್ನ ಗೋಪಿಕಾ ಸ್ತ್ರೀಯರ ಕೈಯಲ್ಲಿ ಕೊಡು, ಅಲ್ಲಿ ರಾಧೆ ಕೂಡ ಇರ್ತಾಳೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿರ್ತಾನೆ. ಆಗ ಆ ಒಂದು ಪತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಉದ್ಧವ ಬೃಂದಾವನಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ನೋಡಿ ಆಲೋಚನೆ ಮಾಡ್ತಾರೆ, ಯಾರಿದು ಕೃಷ್ಣನ್ ತರ ಕಾಣಿಸ್ತಾರಲ್ಲ, ಯಾರಿದು ಕೃಷ್ಣನ್ ತರ ಕಾಣಿಸ್ತಾರಲ್ಲ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾ ಇರ್ತಾರೆ.
ಅಲ್ಲಿರುವಂತವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ಕಾಣೋದಕ್ಕೆ ಕೃಷ್ಣನ್ ತರ ಇರ್ಬೋದು ಬಟ್ ಇವ ನಮ್ಮ ಕೃಷ್ಣ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ಬಿಡುತ್ತೆ. ಆಗ ಅವನ ಕೈಯಲ್ಲಿರುವಂತಹ ಪತ್ರವನ್ನ ನೋಡ್ಬಿಟ್ಟು ಅವರೆಲ್ಲರೂ ಹಿಂಗೆ ಹಿಡ್ಕೊಂಡು ಹಿಂಗೆ ನನಗೆ ನಿನಗೆ ನನಗೆ ನಿನಗೆ ಅಂತ ಅನ್ಕೊಂಡು ಹರಿದು ಬಿಟ್ಬಿಡ್ತಾರೆ ಅದನ್ನ. ಆ ಹರಿದ ತಕ್ಷಣ ಉದ್ಧವನಿಗೆ ಎಂತ ಕೋಪ ಬರುತ್ತೆ ಅಂತ ಹೇಳಿದ್ರೆ, ಆ ಒಂದು ಉದ್ಧವ ಅಲ್ಲಿ ಇಮ್ಮಿಡಿಯೇಟ್ಲಿ ಹೇಳ್ಬಿಡ್ತಾನೆ ಆ ಎಲ್ಲ ಗೋಪಿಕಾಸ್ತ್ರೀಯರಿಗೆ, ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮೆಲ್ರಿಗೂ ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದಾನೆ, ಒಂದು ಪತ್ರವನ್ನ ಸರಿಯಾಗಿ ಇಟ್ಕೊಳ್ಳೋದಕ್ಕಾಗಿಲ್ಲ, ನಿಮ್ಮನ್ನೆಲ್ಲರೂ ಜ್ಞಾನಿಗಳು ಅಂತ ಹೇಳಿ ಕೃಷ್ಣ ಪರಮಾತ್ಮ ಆಲೋಚನೆ ಮಾಡ್ತಾನೆ, ಅವನೇ ಬುದ್ಧಿ ಇಲ್ದೆ ಅವನು ಕೃಷ್ಣ ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾನೆ ಉದ್ಧವ. ಆಗ ಆ ಗೋಪಿಕಾಸ್ತ್ರೀಯರು ಯಾರು ಕೋಪ ಮಾಡ್ಕೊಳ್ಳೋದಿಲ್ಲ. ನಿಮಗೆ ನಮ್ಮ ಈ ಒಂದು ಪ್ರೇಮ, ಕೃಷ್ಣನ ಮೇಲಿರುವಂತಹ ಪ್ರೇಮ ಅಜ್ಞಾನ ತರ ಕಾಣಿಸುತ್ತಾ, ಆದ್ರೆ ನಮಗದು ಅಜ್ಞಾನ ಅಲ್ಲ, ಕೃಷ್ಣನ ಮೇಲಿರುವಂತಹ ಪ್ರೀತಿ ಅದು. ಅವನು ನಮಗೆ ಏನ್ ತಂದ್ಕೊಟ್ಟಿದ್ದಾನೆ, ನಮಗೆ ಏನ್ ಕಳಿಸ್ಕೊಟ್ಟಿದ್ದಾನೆ ಅನ್ನುವಂಥ ಕಾತರತೆ ಅನ್ನೋದನ್ನ ಹೇಳ್ತಾರೆ, ಆ ಮಾತನ್ನ ಹೇಳ್ತಾರೆ. ಇದೇ ಮಾತನ್ನ ಆ ನಮ್ಮ ಮೀರಾಬಾಯಿಗೆ ಕೇಳ್ತಾರೆ. ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಕೃಷ್ಣನನ್ನ ನಿಮಗೆ ತುಂಬಾ ಸುಂದರವಾಗಿ ಅನ್ಸುವಂಥದ್ದು ಏನು ಅಂತ ಕೇಳಿದಾಗ, ಕೃಷ್ಣನ ದರ್ಶನವನ್ನ ನನಗೆ ತುಂಬಾ ಸುಂದರ ಅನ್ಸುತ್ತೆ ಅಂತ ಹೇಳಿ ಮೀರಾಬಾಯಿ ಉತ್ತರ ಕೊಡ್ತಾರೆ ಅಂತ ಎಲ್ರೂ ಅನ್ಕೊಂಡಿರ್ತಾರೆ. ಆದ್ರೆ ಮೀರಾಬಾಯಿ ಏನ್ ಹೇಳ್ತಾರಂತೆ ಗೊತ್ತಾ? ಮೀರಾಬಾಯಿ ಹೇಳ್ತಾರೆ, ಕೃಷ್ಣನಿಗೋಸ್ಕರ ಕಾದು ಕುಳಿತಿರುವಂತ ಕ್ಷಣಗಳು ನನಗೆ ತುಂಬಾ ಹಿತ ಕೊಡುತ್ತೆ ಅಂತ ಹೇಳ್ತಾರಂತೆ. ನೋಡಿ, ನಮಗೂ ಕೂಡ ಇವತ್ತು ಕೃಷ್ಣ ಜನ್ಮಾಷ್ಟಮಿ ರಾತ್ರಿ 12 ಗಂಟೆಗೆ ಎಷ್ಟೋ ಜನ ಪೂಜೆಯನ್ನ ಸಲ್ಲಿಸುವಂಥದ್ದು, ಏನೆಲ್ಲ ಆರತಿಯನ್ನ ಮಾಡುವಂಥದ್ದನ್ನೆಲ್ಲ ಆಲೋಚನೆ ಮಾಡ್ಕೊಂಡಿರ್ತಿರ್ತಾರೆ. ಆ ಒಂದು ಕ್ಷಣ ಬರೋದಕ್ಕೂ ಮುಂಚೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇರ್ತೀವಿ, ಪೂಜೆ ಪುನಸ್ಕಾರಗಳಿಗೆಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇರ್ತೀವಿ. ಅದೆಲ್ಲವೂ ಎಷ್ಟರ ಮಟ್ಟಿಗೆ ಮನಸ್ಸಿಗೆ ಹಿತವನ್ನ ಕೊಡುತ್ತೆ. ಅದೇ ರೀತಿ ಇಲ್ಲೂ ಸಹ ಉದ್ಧವನಿಗೆ ಹೇಳ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣನಿಗೋಸ್ಕರ ನಾವು ಇಷ್ಟು ವರ್ಷಗಳ ಕಾಲ ಕಾದು ಕುಳಿತುಕೊಂಡಿದ್ದೀವಿ, ಅವನು ಇನ್ನೂ ಬಂದಿಲ್ಲ, ಅವನ ಹತ್ರದಿಂದ ಒಂದು ಪತ್ರ ಬಂದಿದೆ ಅಂದ್ರೆ ನಮ್ಮ ಮನಸ್ಸು ಎಷ್ಟು ತಳಮಳ ಆಗಿರ್ಬೇಡ ಅಂತ ಹೇಳ್ಬಿಟ್ಟು ಮಾತನಾಡ್ತಾ ಅವರು ಉದ್ಧವನನ್ನ ರಾಧೆಯ ಹತ್ತಿರ ಕರ್ಕೊಂಡು ಹೋಗ್ತಾರಂತೆ. ರಾಧೆಯನ್ನ ನೋಡಿದ ತಕ್ಷಣ ಅವನು ಪೂರ್ತಿ ಶಾಕ್ ಆಗಿರ್ತಾನೆ. ಯಾಕೆ ಅಷ್ಟರ ಮಟ್ಟಿಗೆ ಸೌಂದರ್ಯ ರಾಧೆಯದ್ದು, ಅಷ್ಟರ ಮಟ್ಟಿಗೆ ಲೀನ ಆಗಿರ್ತಾಳೆ ಅವಳು ಕೃಷ್ಣನಲ್ಲಿ. ಆಗ ರಾಧೆಗೆ ಹೇಳ್ತಾನಂತೆ, ಶ್ರೀ ಕೃಷ್ಣ ಪರಮಾತ್ಮನಿಗೆ ತುಂಬಾ ವಿಪರೀತವಾದಂತಹ ತಲೆನೋವು ಬಂದಿದೆ. ಅವನು ಏನ್ ಕೇಳ್ತಾ ಇದ್ದಾನೆ ಅಂದ್ರೆ, ತನ್ನ ಪರಮ ಭಕ್ತರ ಪಾದದ ಧೂಳನ್ನ ಕೇಳ್ತಾ ಇದ್ದಾನೆ ಅಂತ ಈ ಮಾತನ್ನ ಹೇಳಿದ ತಕ್ಷಣ ರಾಧೆ ಏನ್ ಮಾಡ್ತಾಳೆ, ಅಷ್ಟೇನಾ, ನನ್ನ ಶ್ರೀ ಕೃಷ್ಣ ಪರಮಾತ್ಮನ ತಲೆನೋವಿಗೆ ಕೇವಲ ಇಷ್ಟು ಮಾತ್ರ ಮಂದ ಅಂತ ಹೇಳಿದ ತಕ್ಷಣ ಆ ಮಾತನ್ನ ಕೇಳಿಸ್ಕೊಂಡಿರುವಂತಹ ಅಲ್ಲಿರುವಂತಹ ಗೋಪಿಕಾ ಸ್ತ್ರೀಯರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸೀರೆಯನ್ನ ಕೆಳಗಡೆ ಹಾಸ್ಬಿಟ್ಟು ಆ ಸೀರೆಯ ಮೇಲೆ ಎಲ್ಲರೂ ನಡಿತಾರಂತೆ. ನಡೆದಾಡ್ಕೊಂಡ್ ಆದ ತಕ್ಷಣ ಕಾಲಿನ ಧೂಳೇನು ಬರುತ್ತೆ ಅಲ್ವಾ, ಆ ಧೂಳನ್ನ ಒಂದ್ ಕಡೆ ಮಾಡ್ಬಿಟ್ಟು ಒಂದು ಇದ್ರಲ್ಲಿ ಕಟ್ಬಿಟ್ಟು ಆ ಉದ್ಧವನ ಕೈಯಲ್ಲಿ ಕೊಡ್ತಾರಂತೆ. ಆಗ ಉದ್ಧವ ಒಂದು ಪ್ರಶ್ನೆ ಮಾಡ್ತಾನೆ, ನಿಮಗೆ ಪಾಪ ತಟ್ಟತ್ತೆ ಅಲ್ವಾ, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡೋದಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಕೃಷ್ಣನ ತಲೆನೋವು ಕಡಿಮೆ ಆದ್ರೆ ಸಾಕು, ನಮಗೆ ಪಾಪ ಪುಣ್ಯಗಳ ಆಲೋಚನೆಯೇ ಇಲ್ಲ ಅಂತಾರಂತೆ. ಆಗ ಗೊತ್ತಾಗತ್ತೆ ಉದ್ಧವನಿಗೆ ಎಷ್ಟರ ಮಟ್ಟಿಗೆ ಭಕ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಈ ಗೋಪಿಕಾಸ್ತ್ರೀಯರು ಕೃಷ್ಣನ ಬಗ್ಗೆ ಆಲೋಚಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲಿ ತನ್ನ ತಪ್ಪಿನ ಅರಿವಾಗುತ್ತಂತೆ ಉದ್ಧವನಿಗೆ. ಆ ಒಂದು ಕೈಯಲ್ಲಿ ಏನು ಮಣ್ಣು ಸಿಕ್ಕಿರುತ್ತೆ ಅಲ್ವಾ, ಅದನ್ನೇ ನಾವು ಗೋಪಿ ಚಂದನ ಅಂತ ಹೇಳುವಂಥದ್ದು. ಈಗಲೂ ಸಹ ಕೃಷ್ಣನಿಗೆ ತಿಲಕವನ್ನ ಗೋಪಿ ಚಂದನದಲ್ಲಿಯೇ ಇಡುವಂಥದ್ದು. ಈಗಲೂ ಸಹ ಬೃಂದಾವನದಲ್ಲಿ ಗೋಪಿ ಚಂದನ ಸಿಗುತ್ತೆ, ಅನೇಕರು ಈ ತಿಲಕವನ್ನ ಇಡ್ತಾರೆ. ಇದು ತುಂಬಾನೇ ಒಳಿತು, ದೇಹಕ್ಕೂ ಒಳಿತು, ಜ್ಞಾನಕ್ಕೂ ತುಂಬಾ ಒಳಿತು, ಅದರ ಜೊತೆಗೆ ಆಧ್ಯಾತ್ಮಿಕ ತರಂಗಗಳಿಗೂ ಕೂಡ ಈ ತಿಲಕ ತುಂಬಾ ಒಳಿತು ಅಂತ ಹೇಳ್ತಾರೆ. ಈಗ ಕೃಷ್ಣನ ಪ್ರೀತಿಗೋಸ್ಕರ ಒಂದು ರಾಧೆಯ ಭಜನೆ ನಮ್ಮ ರಾಮನಾಥ್ ಪ್ರಭು ಅವರ ವತಿಯಿಂದ. ಧನ್ಯವಾದಗಳು. राधे राधे मन बोले, मन में अमृत रस घोले।
प्रेममयी है तू साधना, प्रेममयी है तू साधना, तू ही मेरी आराधना। प्रेममयी है तू साधना, तू जो घूंघट पट खोले, मन में अमृत रस घोले। हे राधे राधे मन बोले, मन में अमृत रस घोले। बंसी का हर राग है तू ही, बंसी का हर राग है तू ही, जीवन का अनुराग है तू ही, जीवन का अनुराग है तू ही। तेरे नैनों की नीलाभा, तेरे नैनों की नीलाभा, लेकर मेरा मोर मुकुट ये संग पवन के डोले, मन में अमृत रस घोले। हे राधे राधे मन बोले, मन में अमृत रस घोले। जीवन में फिर क्या बाधा है, जीवन में फिर क्या बाधा है, संग जो मेरे तू राधा है, संग जो मेरे तू राधा है। जीवन में फिर क्या बाधा है, संग जो मेरे तू राधा है। निर्धन का तू धन है राधा, निर्धन का तू धन है राधा। प्रेम के इस अनमोल रतन को कौन तुला में तोले, मन में अमृत रस घोले। हे राधे राधे मन बोले, मन में अमृत रस घोले। तू ही मेरी आराधना, प्रेममयी है तू साधना, तू ही मेरी आराधना। प्रेममयी है तू साधना, तू जो घूंघट पट खोले, मन में अमृत रस घोले, मन में अमृत रस घोले, मन में अमृत रस घोले। राधे 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 श्याम 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 राधे 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 श्याम राधे श्याम राधे 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 श्याम राधे श्याम
राधे श्याम राधे श्याम राधे श्याम राधे श्याम राधे श्याम राधे श्याम राधे श्याम राधे श्याम राधे श्याम राधे श्याम राधे श्याम राधे श्याम राधे राधे मन बोले मन में अमृत रस घोले मन में अमृत रस घोले ತುಂಬಾ ಧನ್ಯವಾದಗಳು ನಿಮಗೆ. ತುಂಬಾ ಸುಂದರವಾಗಿ, ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಹಾಗೇ ಕೇಳ್ತಾ ಇರ್ಬೇಕು ಅನ್ನುವಂತಹ ಭಾವನೆ. ಮತ್ತೊಮ್ಮೆ ಧನ್ಯವಾದಗಳು. ಈ ಮೂಲಕ ಇವತ್ತಿನ ಶ್ರೀ ಕೃಷ್ಣ ಲೀಲಾ ಪ್ರಸಂಗ ಮುಕ್ತಾಯ ಆಗತ್ತೆ. ನಾಳೆ ಮತ್ತೆ ಎಲ್ಲರೂ ಸೇರೋಣ. ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾಳೆ ಇನ್ನಷ್ಟು ಕೃಷ್ಣನ ಬಾಲಲೀಲೆಗಳನ್ನ ತಿಳ್ಕೊಳ್ತಾ ಕೃಷ್ಣನ ಜನ್ಮಾಷ್ಟಮಿಯನ್ನ ನಾವೆಲ್ಲರೂ ಆಚರಿಸೋಣ. ಅದಕ್ಕೂ ಮುಂಚೆ ಎಲ್ಲರಲ್ಲೂ ವಿನಂತಿ ಏನು ಅಂದ್ರೆ, ದಯವಿಟ್ಟು ನಾಳೆ ಎಲ್ಲರೂ ಕೃಷ್ಣನಿಗೋಸ್ಕರ, ಕೃಷ್ಣನ ಪ್ರೀತಿಗೋಸ್ಕರ ಏನಾದ್ರೂ ಒಂದು ಚಿಕ್ಕದಾಗಿರುವಂತಹ ಕಾರ್ಯವನ್ನ ಮಾಡಿ. ದಾನವನ್ನಾದ್ರೂ ಮಾಡಬಹುದು, ಯಾರಿಗಾದ್ರೂ ನಿಮ್ಗೆ ಸಹಾಯವನ್ನಾದ್ರೂ ನೀವು ಮಾಡಬಹುದು. ದೇವಸ್ಥಾನದಲ್ಲಿ ಏನಾದ್ರೂ ಕೊಡುಗೆಯನ್ನ ಕೊಡುವಂಥದ್ದು, ನಿಮ್ಮ ಮನೆ ಹತ್ತಿರ ಇರುವಂತವ್ರು ಯಾರಿಗಾದ್ರೂ ನೀವು ಸಹಾಯ ಮಾಡೋದಕ್ಕೆ ಇಚ್ಛೆ ಪಟ್ಟಿರ್ತೀರಾ, ಇನ್ನೂ ಮಾಡಿರೋದಿಲ್ಲ, ಅದನ್ನ ಮಾಡ್ಬೋದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಏನಾದ್ರೂ ಆಹಾರವನ್ನ ಕೊಡುವಂಥದ್ದು, ಇದೆಲ್ಲದನ್ನು ಯಾವ್ದಾದ್ರು ಒಂದಾದ್ರೂ ನಾಳೆ ಮಾಡಿ ಅದು ಕೃಷ್ಣನಿಗೆ ಕೃಷ್ಣನ ಪ್ರೀತಿಗೋಸ್ಕರ ಅರ್ಪಿಸಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಎಲ್ಲರೂ ಕೃಷ್ಣನ ಜನ್ಮಾಷ್ಟಮಿಗೋಸ್ಕರ ನಿಮ್ಮ ಮಗುವೇ ಕೃಷ್ಣನಾಗಿ ಬರ್ತಾ ಇರ್ಬೇಕಾದ್ರೆ ನೀವು ಯಾವ ರೀತಿ ಸಿಂಗರಿಸ್ಕೊಂಡು ಶ್ರೀಕೃಷ್ಣನನ್ನ ಬರಮಾಡ್ಕೋಬೇಕು ಅಂತ ಆಸೆ ಪಡ್ತಿರೋ ಆ ರೀತಿ ನೀವು ನಾಳೆ ಸುಂದರವಾಗಿ ಎಲ್ಲರೂ ತಯಾರಾಗ್ಬಿಟ್ಟು ಬನ್ನಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಮ್ಮ ರಾಮನಾಥ್ ಪ್ರಭು ಅವರ ದಂಪತಿಗಳಿಗೆ ಒಳ್ಳೇದಾಗ್ಲಿ, ಭಗವಂತ ಒಳ್ಳೆಯ ಆಯಸ್ಸು ಆರೋಗ್ಯವನ್ನ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಾವೆಲ್ಲರೂ ನಿಮ್ಗೆ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದ್ದಿದ್ರೆ, ರಾಮನಾಥ್ ಪ್ರಭು ದಂಪತಿಗಳ ಹಾಡುಗಾರಿಕೆ ತುಂಬಾ ಇಷ್ಟ ಆಗಿದ್ದಿದ್ರೆ ಅವರಿಗೆ ನೀವು ಧನ್ಯವಾದಗಳನ್ನ ಅರ್ಪಿಸಬಹುದು. ಈಗ ಕಾರ್ಯಕ್ರಮ ನಿಮ್ಮ ಒಪಿನಿಯನ್ಸ್ಗೋಸ್ಕರ ಓಪನ್ ಆಗಿರುತ್ತೆ. ಯಾರಾದ್ರೂ ಮಾತನಾಡೋದಕ್ಕೆ ಇಚ್ಛೆ ಇದ್ದಲ್ಲಿ ನೀವು ಮಾತನಾಡ್ಬೋದು. ಅಕ್ಕ, ತುಂಬಾ ಧನ್ಯವಾದಗಳು ನಿಮ್ಮ ಮತ್ತು ನಿಮ್ಮ ಟೀಮ್ಗೆ. ಧನ್ಯವಾದಗಳು ಅಕ್ಕ, ಧನ್ಯವಾದ. ಹಲೋ, ಮತ್ತೆ ಯಾರಾದ್ರೂ ಮಾತನಾಡೋದಕ್ಕಿದ್ದೀರಾ? ಹಲೋ. ರಾಮನಾಥ್ ಪ್ರಭುಜಿ ಮತ್ತೆ ಅವರ ದಂಪತಿಗಳಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಆಕ್ಚುಲಿ ಮೊನ್ನೆನು ಈ ಹಾಡ್ ಕೇಳ್ಬಿಟ್ಟು ನನ್ನ ಮಗಳು ಹೇಳ್ತಾ ಇದ್ರು, ಅಮ್ಮ ಮೊನ್ನೆ ಆಫ್ಲೈನ್ ಅಲ್ಲಿ ಹೇಳ್ಕೊಟ್ಟಿದ್ರಲ್ಲ ಅದೇ ನೋಡಿದ್ದು ಅಂತ ಹೇಳಿ. ಅವಳಿಗೆ ಅದು ಇಷ್ಟ ಆಗ್ಬಿಟ್ಟಿದೆ. ಬಂದ್ ದಿನಾನೇ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಶುರು ಮಾಡಿದಾಳೆ ಅವಳು, ರಾಧೆ ರಾಧೆ ಮನ್ಬೋಲೆ ಅಂತ ಹೇಳ್ಕೊಂಡು ಸಾಂಗ್. ಥ್ಯಾಂಕ್ ಯು ಇನ್ನೊಂದ್ಸಲ ಹೇಳಿದ್ದಕ್ಕೆ. ಓ, ಸೋ ಸ್ವೀಟ್. ಓ, ಅದ್ಭುತ ಅದ್ಭುತ ಅಮ್ಮ, ಧನ್ಯವಾದ. ಥ್ಯಾಂಕ್ ಯು ಆಂಟಿ. ಮತ್ತೆ ಯಾರಾದ್ರೂ ಇದ್ದೀರಾ? ನೀವು ಮಾತನಾಡಬಹುದು. ಥ್ಯಾಂಕ್ ಯು ಆಂಟಿ. ಮಾಡ್ಕೊಂಡು. ಯಾರಿದು ಮುದ್ದು ಪುಟಾಣಿ? ಥ್ಯಾಂಕ್ ಯು ಆಂಟಿ. ಓ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಹೇಳಿದ್ರು. ಹೌದಾ? ಹೇಳಿ, ಅಲ್ಲೇ ಇದ್ದಾರೆ, ಅವ್ರಿಗೆ ಹೇಳು. ರಾಮನಾಥ್ ಪ್ರಭುಜಿ ಇದ್ದಾರೆ ನೋಡು, ಅವ್ರಿಗೆ ಹೇಳು. ಥ್ಯಾಂಕ್ ಯು. ಪ್ರಭುಜಿ ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ನಾನು ಮೊನ್ನೆ ನೋಡಿದ್ದೆ ಹೇಳಿ. ಥ್ಯಾಂಕ್ ಯು. ತುಂಬಾ ಸಂತೋಷ. ಎಲ್ಲರಿಗೂ Thank you so ಕಾರ್ಯಕ್ರಮ much. ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹರೇ ಈ ಕೃಷ್ಣ. ಕಾರ್ಯಕ್ರಮವನ್ನ ಹರೇ ಹರೇ ಕೃಷ್ಣ ಕೃಷ್ಣ ಅಮ್ಮ, ಮಾತಾಜಿ. ಹರೇ ಕೃಷ್ಣ, ಹರೇ ಹರೇ ಕೃಷ್ಣ. ಕೃಷ್ಣ. ತುಂಬಾ ಅದ್ಭುತವಾಗಿತ್ತು ಕ್ಲಾಸು. ಹಾಗೆ ಧನ್ಯವಾದ, ಧನ್ಯವಾದ. ರಾಮನಾಥ್ ಪ್ರಭು ಮತ್ತೆ ಅವ್ರ ಕಡೆಯಿಂದ ಅದ್ಭುತವಾದ ಒಂದು ಕೀರ್ತನ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ನಾವ್ ಈ ತರ ಕೇಳಿಸ್ಕೊಂಡಿರ್ಲಿಲ್ಲ.
ಹಾಗಾಗಿ ಏನೋ ಒಂದು ಹೊಸ ತರ ಇತ್ತು ಕ್ಲಾಸ್. ಮತ್ತೆ ಮತ್ತೆ ನಿಮ್ಮ ಒಂದು ಹೌದು ಕೃಷ್ಣನ ಲೀಲೆಗಳು, ಮಧ್ಯೆ ಮಧ್ಯೆ ಅವರ ಕೀರ್ತನ ತುಂಬಾ ಅದ್ಭುತವಾಗಿತ್ತು ಮಾತಾಜಿ ಕ್ಲಾಸು. ಹಾಗೆ ನಿಮ್ಮ ಈ ಕಥೆಗಳಿದ್ವಲ್ಲ, ಲೀಲೆಗಳು ಭಗವಂತನವು, ಅದು ಎಲ್ಲಿ ಯಾವ ಸ್ಕಂದದಲ್ಲಿ, 10ನೇ ಸ್ಕಂದದಲ್ಲಿ ಸಿಗುತ್ತಾ? ಹೌದು ಹೌದು ಅಮ್ಮ, ದಶಮಸ್ಕಂದ. ಹ್ಮ್. ನಾವು ಜಾಸ್ತಿ ಲೀಲೆಗಳನ್ನ ಕೃಷ್ಣನ ಬುಕ್ಕಲ್ಲಿ ನೋಡ್ತಾ ಇದ್ವಿ, ಬಟ್ ಇನ್ನು 10ನೇ ಸ್ಕಂದಕ್ಕೆ ಹೋಗಿಲ್ಲ, ಹಂಗಾಗಿ ನಮಗ್ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ತುಂಬಾ ಚೆನ್ನಾಗಿತ್ತು ಲೀಲೆಗಳು. ಯಾಕಂದ್ರೆ ಇದು ತುಂಬಾ ಹೊಸದು, ನಾವು ಕೃಷ್ಣ ಕೇಳಿಸ್ಕೊಂಡಿರ್ಲಿಲ್ಲ. ಅಂದ್ರೇನೆ ಅದ್ಭುತ ಅಲ್ವಾ? ಅದ್ರಲ್ಲೂ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ, ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋ ರೀತಿನಲ್ಲಿ ತುಂಬಾ ಚೆನ್ನಾಗಿ ಹೇಳ್ತೀರಿ. ಆಕ್ಚುಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಗರ್ಭಿಣಿ ಮಾತಾಜಿಯವ್ರಿಗೆ ಹೆಂಗಿತ್ತು ಅಂದ್ರೆ ಅವ್ರ ಹೊಟ್ಟೆ ಒಳಗಿರೋ ಮಗು ಹೇಳ್ದಂಗಿತ್ತು ನೀವು ಹೇಳ್ತಾ ಇರೋದು. ಆಕ್ಚುಲಿ ಅವರೇ ಧನ್ಯವಾದ ಧನ್ಯವಾದ. ಕೆಲ್ಸ್ಕೋಬೇಕಲ್ವಾ, ಹಂಗಾಗಿ ಹೌದು ತುಂಬಾ ಹೌದು ಹೌದು. ಚೆನ್ನಾಗಿತ್ತು. ನೆನ್ನೆನೂ ಚೆನ್ನಾಗಿತ್ತು. ಆಕ್ಚುಲಿ ನೆನ್ನೆ 100 ಜನದ ಮೇಲಾಗ್ಬಿಟ್ಟು ನನಗ್ ಬರಕ್ ಆಗ್ಲಿಲ್ಲ. ಓ, ಇವತ್ತು ಪರವಾಗಿಲ್ಲ, ಚೆನ್ನಾಗಿತ್ತು, ಕೇಳಿಸ್ಕೊಂಡೆ. ಮತ್ತೆ ನಾಳೆ ಏನಿದೆ ವಿಶೇಷ? ನಾಳೆ ಇದೇ ರೀತಿ ಇದೆ ಅಮ್ಮ, ನಾಳೆ ಸಹ ಸಂಗೀತ ಗೋಷ್ಠಿ ಇದೆ. ಹ್ಮ್. ಮತ್ತೆ ಸಿಗೋಣ ಕೃಷ್ಣನ ಹಾಗಾದ್ರೆ ಲೀಲೆಗಳು ನಾಳೆ ಇರುತ್ತಾ? ಮತ್ತೆ. ಕೃಷ್ಣನ ಲೀಲೆಗಳೇ ಇರುತ್ತೆ ನಾಳೆ ಸಹ. ನಾಳೆ ಇನ್ನೂ ಜೋರಾಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿ. ಹೌದು ಹೌದು ಹೌದು. ಆಗ್ಲಿ. ನಮ್ಮ ಎಲ್ಲಾ ಪ್ರಭುಜಿ ಮಾತಾಜಿಯವರು ಇವರು ನಮ್ಮ ಇಸ್ಕಾನ್ ಟೆಂಪಲ್ ಕಡೆಯಿಂದ ನಮ್ಗೆ ರೀಸೆಂಟ್ಲಿ ಒಂದು ಕಾರ್ಯಕ್ರಮದ ಕಡೆಯಿಂದ ಪರಿಚಯ ಆಗಿರುವಂತವ್ರು. ಶಿರಾದಲ್ಲಿ 750ಕ್ಕೂ ಹೆಚ್ಚು ಗರ್ಭವತಿ ಮಾತೆಯರಿಗೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಅಲ್ಲಿ ನಮ್ಗೆ ಇವರ ಪರಿಚಯ ಆಗಿರುವಂತದ್ದು. ಎಲ್ಲರಿಗೂ ಈಗಲೂ ಸಹ ಇವರು ಕೃಷ್ಣನ ಒಂದು ಲೀಲೆಗಳನ್ನ ಅನೇಕ ಗರ್ಭವತಿ ಮಾತೆಯರಿಗೆ ಹೇಳ್ಕೊಡ್ತಾ ಇದ್ದಾರೆ. ವಿಜಯ ಅಮ್ಮ ಅಂತ ಹೇಳಿ, ಶಿರಾ ಕಡೆಯಿಂದ, ಶಿರಾದಲ್ಲಿ ಇರ್ತಾರೆ ಇವರು. ಆಕ್ಚುಲಿ ನಮ್ಗೆ ನಾನು ನಮ್ಮ ಸೊಸೆ ಪ್ರೆಗ್ನೆಂಟ್ ಇದ್ರು, ಹಂಗಾಗಿ ಇಲ್ಲಿ ಲತಾ ಗೌಡ ಅಂತ ಇದಾರೆ ನೋಡಿ, ಅವ್ರು ನಮ್ ಸೊಸೆ. ಗೊತ್ತಾಯ್ತು. ನಾನು ಯೂಟ್ಯೂಬ್ ಅಲ್ಲಿ ನಿಮ್ಮ ಪುಸ್ತಕ ನೋಡ್ದೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಆ ಪುಸ್ತಕದ ಬಗ್ಗೆ. ಸರಿ, ನಾನು ತರ್ಸ್ಕೊಂಡೆ ಸೊಸೆ ಕೊಡೋಣ ಅಂತ ಹೇಳ್ಬಿಟ್ಟು. ಅದ್ಭುತವಾಗಿತ್ತು ನೋಡಿದಾಗ. ಸರಿ, ನಮ್ಮ ಶಿರಾದಲ್ಲೂ ಅದನ್ನ ಇಟ್ಕೊಂಡಿದ್ರು. ನಾನು ಹೇಳಿದಾಗ ನೀವು ಬಂದ್ರಿ, ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ರಿ. ತುಂಬಾ ಜನನು ಅದನ್ನ ಇವಾಗ ಇದ್ ಮಾಡ್ಕೊಂಡು, ಬುಕ್ಸ್ಗಳು ಚೆನ್ನಾಗಿ ಸೇಲ್ ಆಗ್ತಿದಾವೆ. 200 ಬುಕ್ ತರಿಸ್ಕೊಂಡಿದೀನಿ ನಾನು. ಹಾಗೆ ನಾನು ಕೂಡ ಸುಮಾರು 5 ವರ್ಷದಿಂದ ಭಗವದ್ಗೀತೆ ಪ್ರಚಾರ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವಾಗ ಗರ್ಭ ಸಂಸ್ಕಾರದ್ದು ನಮ್ಮ ಸೊಸೆ ಕಡೆಯಿಂದ ಮಾಡೋಣ ಅಂತ ಹೋಗಿ ಇನ್ನೊಂದ್ ಸ್ವಲ್ಪ ಜನಕ್ಕೆ ಹೇಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಈಗ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನ ಒಂದು ಸ್ಟೋರಿ ಇದೆ ಅಲ್ವಾ, ಅದನ್ನ 7ನೇ ತಿಂಗಳಲ್ಲಿ ಹೇಳ್ಬೇಕಂತ ನಮ್ ಗುರುಗಳು ಹೇಳ್ಕೊಟ್ಟಿದ್ರು. ಗರ್ಭಿಣಿಯರಿಗೆ 7ನೇ ತಿಂಗಳಲ್ಲಿ ಹೇಳ್ಬೇಕಂತ. ಹಂಗಾಗಿ ನಾನು ಇವಾಗ ಆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಜನ ಗರ್ಭಿಣಿಯರ ಕ್ಲಾಸಿಗೆ ಬರ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಅದ್ಭುತ ಅಮ್ಮ, ಅದ್ಭುತ. 7ನೇ ಸ್ಕಂದ ನನಗ್ ಗೊತ್ತಿರ್ಲಿಲ್ಲ. ಅದನ್ನ ಹೇಳಕ್ ಹೋದಾಗ್ಲೇ ಗೊತ್ತಾಯ್ತು, ಇಡೀ ಭಗವದ್ಗೀತೆನೇ ಅಡಗಿದೆ ಅದರಲ್ಲಿ. ಹೌದು ಹೌದು. ಪ್ರಹ್ಲಾದ ಮಹಾರಾಜ 5ನೇ ವರ್ಷದಲ್ಲಿ ಗರ್ಭದಲ್ಲಿ ಕೇಳಿಸ್ಕೊಂಡಿರ್ತಕ್ಕಂಥ ನಾರದ ಮುನಿಗಳು ಹೇಳಿರ್ತಕ್ಕಂಥದ್ದನ್ನ 5ನೇ ಒಂದು ಗರ್ಭದಲ್ಲೇ ಕೇಳಿಸ್ಕೊಂಡು 5ನೇ ವರ್ಷಕ್ಕೇನೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಹಂಗಾಗಿ ಅದ್ಭುತವಾಗಿದೆ. ಎಂಡಿಂಗ್ ಅಲ್ಲಿ ಇದೀವಿ ಈಗ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರೆಲ್ಲ ಇದ್ದಾರೆ ನಮ್ಮ ಗರ್ಭಿಣಿ ಮಾತಾಜಿಯವರು, ಸಾಧ್ಯವಾದ್ರೆ ನೀವು ಬನ್ನಿ ನಮ್ ಕ್ಲಾಸ್ಗೆ. ಯಾಕಂದ್ರೆ ಅದು ಅದ್ಭುತವಾಗಿರುತ್ತೆ. ಪ್ರಹ್ಲಾದ ಮಹಾರಾಜನ ಕ್ಲಾಸು 1 ತಿಂಗಳಷ್ಟೇ ಅದು ಹೇಳ್ಕೊಡ್ತೀವಿ. 7ನೇ ತಿಂಗಳಿಂದ ಕೇಳಿಸ್ಕೋಬೇಕು. ಯಾಕಂದ್ರೆ ಮಗುಗೆ 7ನೇ ತಿಂಗಳಿಂದ ಕೇಳಿಸ್ಕೊಳ್ಳೋ ಶಕ್ತಿ ಅಂದ್ರೆ ಭಗವಂತನೇ ಕರುಣಿಸ್ಬಿಟ್ಟಿರ್ತಾನೆ, ಅದಕ್ಕೆ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳುತ್ತೆ. ಹಂಗಾಗಿ 7ನೇ ತಿಂಗಳಿಂದ ಅದನ್ನ ಹೇಳ್ಕೊಡ್ಬೇಕಂತ ಗುರುಗಳು ಹೇಳಿದ್ದಾರೆ. ಯಾರೆಲ್ಲ ಇಲ್ಲಿದ್ದೀರಿ, ನೀವು ಬಂದ್ರೆ ಫ್ರೀ, ನಾವೇನ್ ಅದಕ್ಕೆ ದುಡ್ಡು ತಗೊಳಲ್ಲ, ಉಚಿತವಾಗಿರುತ್ತೆ. ಯಾಕೆಂದ್ರೆ ನಮ್ ಗುರುಗಳು ಎಲ್ಲವನ್ನು ಹಾಗೆ ಕೊಡ್ಬೇಕಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ನಾವೇನೇನು ಕೊಡಲ್ಲ. ನಮ್ಮ ಮಾತಾಜಿಯವರು ತುಂಬಾ ಪುಸ್ತಕಗಳು, ತುಂಬಾ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನೆಲ್ಲ ತರಿಸ್ತಾರೆ. ಹಂಗಾಗಿ ಸ್ವಲ್ಪ ಖರ್ಚು ಬರುತ್ತೆ, ಅವ್ರೊಂದ್ ಸ್ವಲ್ಪ ಇದ್ ಮಾಡ್ತಾರೆ. ನಾವೇನು ಮಾಡಲ್ಲ, ಆ ತರ ಎಲ್ಲ ಬುಕ್ಸ್ ಅವು ಇವೆಲ್ಲ ಕೊಡಲ್ಲ. ನಮ್ಮ ಹತ್ರ ಇರ್ತಕ್ಕಂಥ ಬುಕ್ಕಲ್ಲೇನೆ ಭಾಗವತಂನಲ್ಲೇ ನಾವು ಕ್ಲಾಸ್ ಕೊಡ್ತೀವಿ. ಹಂಗಾಗಿ ಉಚಿತವಾಗಿರುತ್ತೆ. ಖಂಡಿತ. ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಮಾತಾಜಿಯವರು ಬನ್ನಿ. ನನ್ನ ನಂಬರ್ ತಗೊಳ್ಳಿ ಕ್ಲಾಸಿಗೆ ಬನ್ನಿ. ಡೈಲಿ 11 ಗಂಟೆಯಿಂದ 12 ಗಂಟೆವರೆಗೂ ಮಾಡ್ತೀವಿ. ಓಕೆನಾ? ಹೇಳ ಮಾತಾಜಿ, ನನ್ನ ನಂಬರ್ ಹೇಳ, ಆಗ್ಲಿ. ಹಾ ಅಮ್ಮ ಹೇಳಿ. ಬರ್ಕೊಳ್ಳಿ. ಯಾರೆಲ್ಲ ಚಾಟ್ ಹೊಸಬ್ರಿದ್ದೀರಿ ಬಾಕ್ಸ್ ಇಲ್ಲಿ, ಅಲ್ಲಿ ಹಾಕ್ಬಿಡಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ತಗೊಳ್ತಾರೆ ಎಲ್ಲ. 9480 6999007 9480 ವಿಜಯಮ್ಮ ಮಾತಾಜಿ ಅಂತ ಹೇಳಿ. ದಯವಿಟ್ಟು ಬನ್ನಿ ಕ್ಲಾಸ್ಗೆ, ಅದ್ಭುತವಾಗಿರುತ್ತೆ. ನಮ್ಗೆ ಉಮಾ ಮಾತಾಜಿ ಕಡೆಯಿಂದಲೂ ಅದ್ಭುತವಾದ ಒಂದು ಸ್ಪಂದನೆ ಸಿಗ್ತಾ ಇದೆ. ನಮಗೂ ಎಲ್ಲೋ ಒಂದ್ ಕಡೆ ಉತ್ಸಾಹ ಬರ್ತಾ ಇದೆ. ತುಂಬಾ ಗರ್ಭಿಣಿಯರಿಗೆ ನಾನು ಅವ್ರ ಕ್ಲಾಸಿಗೆ ಕಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಆ ಕ್ಲಾಸ್, ರಾಜಮಾತಾ ಕ್ಲಾಸ್ ಕೇಳಿಸ್ಕೊಂಡ್ರೇನೆ ಅದ್ಭುತವಾದ ಮಗುವನ್ನ ಪಡ್ಕೋಬಹುದು ನಾವು.
ಹಂಗಾಗಿ ನೀವೆಲ್ಲ ಅದೃಷ್ಟವಂತರು ಇಲ್ಲಿ ಇರ್ತಕ್ಕಂಥವ್ರು. ಅವ್ರೊಟ್ಟಿಗೆ ಇರಿ. ನೋಡಿ ಎಂತೆಂತ ತಂಡವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವ್ ಇಂಥವ್ರೊಟ್ಟಿಗೆ ಇರ್ಬೇಕು. ನಮ್ಮ ಮಗು ಕೂಡ ಮುಂದೆ ಇಂಥ ಸಂಸ್ಕಾರವನ್ನೇ ಕಲಿಬೇಕು. ನಮ್ಮ ಉಮಾ ಮಾತಾಜಿಗೆ 17 ವರ್ಷ 27 ವರ್ಷ ನೋಡಿ, ಅವ್ರ ಹತ್ರ ಅಗಾಧವಾದ ಒಂದು ವಿದ್ವತ್ತಿದೆ. ಯಾರಿಗ್ ಗೊತ್ತಾಗುತ್ತೆ? ಇಲ್ಲ ಇಲ್ಲ ಅವ್ರ ಅಮ್ಮ, ಜೊತೆ ಹಾಗೇನೂ ಇದ್ದವ್ರ ಇಲ್ಲ. ಜೊತೆ ಅವ್ರ ಜೊತೆ ಇದ್ದಾಗ ನಾನು ಒಂದೇಗೆ ಕಂಡುಕೊಂಡೆ ಅವ್ರನ್ನ. ತುಂಬಾನೇ ತಾಳ್ಮೆ ಇದೆ, ತುಂಬಾನೇ ನಿಧಾನ, ಮತ್ತೆ ತಗ್ಗಿ ಬಗ್ಗಿವ ನಡುವ ಗುಣ. ತುಂಬಾ ಇಷ್ಟ ಆಯ್ತು ನಂಗೆ. ಅವರ ಒಂದೇ ದಿವಸಕ್ಕೆ ನಾನ್ ತುಂಬಾ ಕಲ್ತ್ಕೊಂಡೆ ಅವರಿಂದ. ಹಾಗಿದೆ ಅವರ ನಡೆ, ತುಂಬಾ ನುಡಿ, ದೊಡ್ಡ ಗುಣ. ಸಂಸ್ಕಾರ ಎಲ್ಲವೂನು. ನಮ್ಮ ಮಕ್ಳು ಕೂಡ ಹಂಗೆ ಆಗ್ಬೇಕು. ನಮ್ಮ ರಾಮನಾಥ್ ಪ್ರಭು ನೋಡಿ, ಇಲ್ಲೇ ಕುತ್ಕೊಂಡು ನಾನು ಹೇಳೋದಕ್ಕೆಲ್ಲ ಅವ್ರು ಕೈ ಮುಗಿತಾ ಇದ್ದಾರೆ. ಇದು ಸಂಸ್ಕಾರ ಅಂದ್ರೆ. ಯಾಕೆಂದ್ರೆ ಭಗವಂತಂದ್ ಏನ್ ಹೇಳಿದ್ರು ಅದಕ್ಕೆ ನಮನ ಸಲ್ಲಿಸ್ಬೇಕು ನಾವು. ಭಗವಂತ ನಮ್ಗೆ ಏನ್ ಇವತ್ತೆಲ್ಲ ಕೊಟ್ಟಿದ್ದಾನೆ, ಇದು ಬುದ್ಧಿ ಜ್ಞಾನನ, ಅದೆಲ್ಲವೂ ಅವನಿಂದಲೇ ಬಂದಿರೋದು. ಹಂಗಾಗಿ ಪ್ರತಿ ಬಾರಿಗೂ ಅವ್ರು ನಮಸ್ಕಾರ ಹೇಳ್ತಾ ಇದಾರೆ. ಪ್ರತಿಯೊಬ್ಬರಿಗೂ ಆ ಗುಣ ಬರ್ಬೇಕು. ನಾವ್ ಯಾವಾಗ ಬಗ್ಗತೀವಿ, ಭಗವಂತನಿಗೆ ಶರಣಾಗ್ತೀವಿ, ಅವಾಗ ನಮ್ಮನ್ನ ಭಗವಂತ ಹಿಡ್ದೆತ್ತಾನೆ ಮೇಲಕ್ಕೆ. ಹಂಗಾಗಿ ಇಲ್ಲಿರ್ತಕ್ಕಂಥ ಗರ್ಭಿಣಿ ಮಾತೆಯವರು ಮತ್ತೆ ಅವ್ರ ಹಸ್ಬೆಂಡ್ ಎಲ್ಲ ಕುತ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅವರೆಲ್ಲ ಕೇಳಿಸ್ಕೊಳ್ತಿರೋದ್ ನೋಡಿದ್ರೆ. ಅಂದ್ರೆ ಅಂತ ಒಂದು ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಇಲ್ಲಿ ಗರ್ಭ ಸಂಸ್ಕಾರದಲ್ಲಿ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ ಅಮ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನ ನಾವು ಮಂತ್ರದ ಮೂಲಕ ಭಗವಂತನಿಗೆ ಅರ್ಪಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ. ಧನ್ಯವಾದಗಳು ರಾಮನಾಥ್ ಪ್ರಭುಜಿಯವರೇ. ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ನೋಡಿದ್ರಾ ಉಮಾ ಮಾತಾಜಿ? ಚಾಟ್ ಬಾಕ್ಸ್ ನೋಡಿದ್ರಾ? ಹೊರಗಿನ